ಇಲ್ಲಿ ನೆರೆದಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ತಾಯಂದಿರು, ಕೆಲವು ಸೂಕ್ಷ್ಮಗಳನ್ನು ನಾವು ತಿಳ್ಕೊಳ್ಬೇಕು. ಮಾತಾಡುವ ಚಪಲ, ಗಲಾಟೆ, ಅದು ಮೊಬೈಲ್ ಗಲಾಟೆ ಇರಲಿ, ಇನ್ನೊಂದು ಗಲಾಟೆ ಇರಲಿ, ಗದ್ದಲ, ಇದನ್ನು ನಾವು ಇಷ್ಟಪಡ್ತಾ ಇದ್ರೆ ತಿಳ್ಕೊಳ್ಬೇಕು, ನಾವು ಬಹಳ ಕೆಳಮಟ್ಟದಲ್ಲಿದ್ದೇವೆ. ಜ್ಞಾನಿಯ ಮೊದಲನೇ ಲಕ್ಷಣ ಅಥವಾ ಜ್ಞಾನಿಯ ಪ್ರಧಾನವಾದ ಲಕ್ಷಣ, ಜ್ಞಾನಿಯ ಪ್ರಧಾನವಾದ ಲಕ್ಷಣ ಗದ್ದಲವನ್ನು ಅವನು ಇಷ್ಟಪಡುವುದಿಲ್ಲ, ನಿಶ್ಶಬ್ದತೆಯನ್ನು ಅವನು ಇಷ್ಟಪಡುತ್ತಾನೆ. ಯಾಕೆ ಅಂದರೆ ಅವನು ಯಾವಾಗಲೂ ಒಂದು ಇಷ್ಟವಾದ ಕೆಲಸ ಮಾಡ್ತಾ ಇರ್ತಾನೆ. ಯಾವುದು ಇಷ್ಟವಾದ ಕೆಲಸ? ಯಾವುದು ಜ್ಞಾನಿಗೆ ಬಹಳ ಇಷ್ಟವಾದ ಕೆಲಸ? ಯಾವುದು? ಜ್ಞಾನವನ್ನು ಹುಡುಕೋದು. ಎಲ್ಲಿ ಹುಡುಕ್ತಾನೋ ಮುಂಜಾಗ್ರತೆ ಕೂತಿರ್ತಾನೆ, ಎಲ್ಲಿ ಹುಡುಕ್ತಾನೆ? ಜ್ಞಾನ ಎಲ್ಲಿದೆಯೋ ಅಲ್ಲಿ ಹುಡುಕ್ತಾನೆ. ಎಲ್ಲಿ ಜ್ಞಾನ ಇರೋದು? ಒಳಗಡೆ. ನೆನಪಿಟ್ಕೊಳ್ಳಿ, ನ್ಯೂಟನ್ ಗುರುತ್ವಾಕರ್ಷಣೆ ಜ್ಞಾನ ಕೊಟ್ಟಿದ್ದು ಒಳಗಡೆಯಿಂದ ಆಚೆ ತೆಗೆದು. ಸಿದ್ಧಾರ್ಥ ಬುದ್ಧನಾಗಿ ಜಗತ್ತಿಗೆ ಬೌದ್ಧ ಧರ್ಮವನ್ನು ಕೊಟ್ಟಿದ್ದು ಒಳಗಡೆಯಿಂದ ಆಚೆ ತೆಗೆದು. ವಾಲ್ಮೀಕಿ ರಾಮಾಯಣ ಮೊದಲು ಅವನ ಮನಸ್ಸಿನಲ್ಲಿ ಬರೆಯಲ್ಪಟ್ಟಿದ್ದನ್ನು ಆಮೇಲೆ ಲೇಖನಿಯಿಂದ ಹೊರಗೆ ತಂದ. ರಾಮಕೃಷ್ಣ ವಚನವೇದ, ಸ್ವಾಮಿ ವಿವೇಕಾನಂದರ ಚಿಂತನೆಗಳು, ಯಾವುದೇ ಮಹಾತ್ಮರ ಚಿಂತನೆಗಳು, ಅವೆಲ್ಲ ಮನೆ ಮಾಡಿಕೊಂಡಿರುವುದು ಒಳಗೆ. ಆದ್ದರಿಂದ ಅವನು ಕುಳಿತಿರಬಹುದು, ಮೌನವಾಗಿ ಕುಳಿತಿರಬಹುದು, ಮುಕ್ಕಾದ ಮನಸ್ಸು ಒಳಗಡೆ ಹೋಗಿರುತ್ತೆ. ಇದು ಜ್ಞಾನಿಯ ಲಕ್ಷಣ. ಅವನಿಗೆ ನಿಶ್ಶಬ್ದತೆ ಬೇಕು. ಬಹಳ ಜನ, ಇಷ್ಟು ಜನ ಕೂತಿರ್ತಾನೆ, ಈ ನಿಶ್ಶಬ್ದ ಆಯಿತು. ಜನಸಂದಣಿಯನ್ನು ಅವನು ಒಂದು ರೀತಿ ಇಷ್ಟಪಡಲ್ಲ. ಯಾವ ಜನಸಂದಣಿ? ಗಲಾಟೆಯ ಜನಸಂದಣಿ. ಮೌನದಲ್ಲಿ ಎಷ್ಟು ಆನಂದ ಇದೆ. ಮಾತುಗಳನ್ನೆಲ್ಲ ಸ್ಟಾಪ್ ಮಾಡಿ ಮೌನವಾಗಿ ಕುಳಿತುಕೊಂಡ್ರೆ ಎಷ್ಟು ಆನಂದ ಇದೆ ಅನ್ನೋದು ಸ್ವಲ್ಪ ಪರಿಚಯಕ್ಕೆ ತಂದುಕೊಳ್ಳಿ, ಸ್ವಲ್ಪ ಅನುಭವಕ್ಕೆ ತಂದುಕೊಳ್ಳಿ. ಆ ಅನುಭವಕ್ಕೆ ತಂದುಕೊಳ್ಬೇಕು ಅಂದರೆ ಬೆಳಗಿನ ಜಾವ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ಮನೆ ಹೊರಗಡೆ ಒಂದು ಕುರ್ಚಿ ಹಾಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ನೇರ ಮೌನ ವಾತಾವರಣದಲ್ಲಿ, ರಸ್ತೆ ಮಧ್ಯೆ ಕೂತ್ಕೋಬಾರದು, ಮೌನ ವಾತಾವರಣದಲ್ಲಿ ಪಾರ್ಕಲ್ಲಿ ಮನೆ ಮೇಲ್ಗಡೆ ಸುಮ್ಮನೆ ಕುರ್ಚಿ ಹಾಕೊಂಡು ಎಲ್ಲರೂ ನಿಶಬ್ದವಾಗಿರುತ್ತಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಎಷ್ಟು ಆನಂದವಾಗುತ್ತೆ ನಿಮಗೆ ಗೊತ್ತಾಗ. ಯಾಕೆ? ಮೌನ ಪರಮಾತ್ಮ, ನಿಶ್ಶಬ್ದತೆ ಪರಮಾತ್ಮ. ಕೆಲವು ಮಕ್ಕಳು ಬಂದಿದೆಯಲ್ಲ, ಈ ಜೀವಕ ಶಾಲೆಗೆ ಬಂದಿದ್ದಾರೆ. ಆ ಮಕ್ಕಳು ಕರ್ಕೊಂಡು ಬಂದಿದ್ದಿಲ್ಲ ನೀವು? ಮಕ್ಕಳನ್ನೇ ಕರ್ಕೊಂಡು ಬಂದ್ರಿ, ಅವ್ರಿಗೂ ಏನಾದರೂ ಕೊಡ್ತಾರೆ ಅಂತ ಬೇಕಾದ್ರೆ ಕೊಡೋಣ. ಆ ಮಗುವನ್ನು ತಂದಿರೋರು ಸ್ವಲ್ಪ ದಯವಿಟ್ಟು ಮಗುವಿನ ನಿಶ್ಶಬ್ದ ಮಾಡಿ. ಈ ನಿಶ್ಶಬ್ದತೆ, ಮೌನ ಅನ್ನುವಂತಹದ್ದು
ಸೂಕ್ತ ಅಂತ ವೇದಗಳಲ್ಲಿ ಬರುತ್ತೆ. ಅದರಲ್ಲಿ ಸೃಷ್ಟಿಗಿಂತ ಮುಂಚೆ ಭಗವಂತ ಹೇಗಿದ್ದ ಅಂತ ಬರುತ್ತೆ. ಮೌನ ಎಲ್ಲೆಲ್ಲೂ ನೀರುವ ಮೌನ. ವಿವೇಕಾನಂದ ಉಪನ್ಯಾಸ ನೀರುವ ಮೌನ, ಕತ್ತಲು, ಏನೂ ಇಲ್ಲ. ಈ ಸೃಷ್ಟಿಯಲ್ಲಿ ಇವತ್ತು ನಾವು ಏನು ಕಾಣ್ತೀವಿ ಅದು ಯಾವುದೂ ಇಲ್ಲ. ಆಕಾಶವೂ ಇಲ್ಲ, ಏನೂ ಇಲ್ಲ. ಇತ್ತು ಅಥವಾ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ನಾಸದೀಯ ಸೂಕ್ತ ಅಂತ ಬರುತ್ತೆ, ಅದನ್ನೂ ಕೂಡ ಬರುತ್ತೆ. ಹಿರಣ್ಯಗರ್ಭ ಸೂಕ್ತ, ನಾಸದೀಯ ಸೂಕ್ತ. ಯಾವಾಗ ನಾವು ಆ ಸ್ಥಿತಿಗೆ ಹೋಗ್ತೀವಿ ಆವಾಗ ನಾವು ಪರಮಾತ್ಮ ಸ್ವರೂಪ ಆಗ್ತೀವಿ. ಆವಾಗ ಆನಂದವಾಗಿರ್ತೇವೆ. ಆದ್ದರಿಂದ ಗಾಢ ನಿದ್ದೆಯಲ್ಲಿ ಏನೂ ಇರಲ್ಲ, ಅಲ್ಲಿ ಏನೂ ಇರಲ್ಲ. ಆದ್ದರಿಂದ ಆನಂದವಾಗಿರ್ತೇವೆ. ದುಡ್ಡಿಲ್ಲ, ಅಧಿಕಾರ ಇಲ್ಲ, ನಾನಷ್ಟು ದೊಡ್ಡವನು ಭಾವನೆ ಇಲ್ಲ, ನಾನಿಷ್ಟು ಚಂದಿದ್ದೇನೆ ಅನ್ನೋ ಭಾವನೆ ಇಲ್ಲ, ನಾನಂಥವನು ಇಂಥವನು ಅಂತಿಲ್ಲ. ಹೀಗಾಗಿ ಅದು ನಾವು ಬಹಳ ಆನಂದವಾಗಿರ್ತೀವಿ. ಇದೆಲ್ಲ ನಾವು ಇವತ್ತು ಹೇಳೋದಕ್ಕೆ ಸಬ್ಜೆಕ್ಟ್ ಅದಲ್ಲ, ಇಷ್ಟೇ ಸಾಕು. ಸಬ್ಜೆಕ್ಟ್ ಏನು? ಧರ್ಮಸ್ಯ ಸೋಪಾನ. ಶ್ರೀಮಾತೆ ಶಾರದಾ ದೇವಿ ಸೋದರಿ ನಿವೇದಿತಾ ಶಾರದಾ ಮಾತೆಯನ್ನು ಕುರಿತು ಹೇಳ್ತಾಳೆ, ಅಮ್ಮ ನಾವೆಲ್ಲರೂ ಸೇರಿ ನಿಮ್ಮ ಮೇಲೆ ಒಂದು ಕವನ ಕಟ್ಟಬೇಕು ಅಂತಿದ್ವಿ. ಯಾರು? ನಾವೆಲ್ಲರೂ ಸೇರಿದ್ರೆ ಯಾರು? ನಿವೇದಿತಾ, ವಿವೇಕಾನಂದರ ಬೇರೆ ಶಿಷ್ಯರು, ಜೋಸೆಫಿನ್ ಲೆಕ್ಲಾರ್ಡ್, ಡೆಟ್ರಾಯ್ಟಿನ ಹುಡುಗಿ ಕ್ರಿಸ್ಟಿನ್ ಗ್ರೀನ್ಸ್ಟೈಡಲ್, ಇಂಗ್ಲೆಂಡಿನ ಇನ್ನೊಬ್ಬರು ಹೆನ್ರಿಟಾ ಮುಲ್ಲರ್, ಬಹುಶಃ ಮಿಸಸ್ ಝೇವಿಯರ್, ಶ್ರೀಮತಿ ಝೇವಿಯರ್, ಸಾರಾ ಓಲೈಬುಲ್, ಸಾರಾ ಬುಲ್, ಇವರೆಲ್ಲ ವಿವೇಕಾನಂದ ಜೊತೆಗೆ ಇಂಡಿಯಾಗೆ ಓಡಿ ಬಂದು ಒಂದು ಇಲ್ಲಿ ಚರಂಡಿ ಗುಡಿಸಿದ್ರು, ಕೆಲಸ ಮಾಡಿ ಮಕ್ಕಳಿಗೆ ಶಾಲೆ ತೆಗೆದರು. ಪ್ರಪಂಚದ ದೊಡ್ಡ ದೊಡ್ಡ ಜನರ ಹತ್ತಿರ ಹೋಗಿ ವಿವೇಕಾನಂದ ಬಗ್ಗೆ ಹೇಳಿದ್ರು, ಪುಸ್ತಕ ಬರೆಯಿರಿ. ಜೋಸೆಫಿನ್ ಲೆಕ್ಲಾರ್ಡ್ ಅನ್ನೋಳು ಸೂಯಜ್ ಕಾಲುವೆ, ಆ ಸೂಯಜ್ ಕಾಲುವೆಯನ್ನು ತೋಡಿರ್ತಕ್ಕಂಥ ಇಂಜಿನಿಯರ್ ಹತ್ರ ಹೋಗಿ ಇಂಡಿಯಾ ದೇಶದಲ್ಲಿ ನೀರಾವರಿ ಮಾಡೋಕ್ಕೆ ನಾನು ಅನುಕೂಲ ಆಗ್ಬೋದಾ, ಸ್ವಲ್ಪ ಪ್ಲ್ಯಾನ್ ಮಾಡಿ ಅಂತ ಹೇಳಿ ಅವ್ರ ಕೈ ಪ್ಲ್ಯಾನ್ ಮಾಡಿಸಿದ್ರು. ಅವ್ರು ಇಂಡಿಯಾ ಇನ್ನು ಇಂಗ್ಲೆಂಡ್ನವರು ಇಂಗ್ಲಿಷ್ ಬಿಟ್ಟು ಹೋಗಿರಲಿಲ್ಲ. ಇವಳು ಅಷ್ಟಕ್ಕೆ ಯಾಕೆ ನನ್ನ ಗುರುಗಳಿಗೆ ಇದೆಲ್ಲ ಬೇಕಿತ್ತು. ಬ್ರಿಟಿಷ್ ರಾಜಮನೆತನದ ಸಂಬಂಧಿಕರು ಜೋಸೆಫಿನ್ ಲೆಕ್ಲಾರ್ಡ್. ಇವರೆಲ್ಲ ಸೇರಿ ಶಾರದಾ ಮಾತೆಯ ಬಗ್ಗೆ ಒಂದು ಕವನ ಬರೀಬೇಕು ಅಂತಿದ್ರಂತೆ. ಹೇಳ್ತಾರೆ ನಿವೇದಿತಾ. ಆಮೇಲೆ ನಾವು ಅದನ್ನು ಕೈ ಬಿಟ್ಬಿಟ್ವಿ. ಏಕೆಂದ್ರೆ ಅದೂ ಕೂಡ ಒಂದು ಗದ್ದಲವಾಗಿದ್ದೇನೋ. ನಿಮ್ಮ ಮೌನವಾದ ವ್ಯಕ್ತಿತ್ವಕ್ಕೆ, ನೀರವ ವ್ಯಕ್ತಿತ್ವಕ್ಕೆ ಹೋಲಿಸಿದ್ರೆ ಆ ಕವನ ಬರೆಯೋದು ಒಂದು ಗದ್ದಲಾಗಿದ್ದೇನೋ. ಹಾಗೆ ಮುಂದುವರೆದು ನಿವೇದಿತಾ ಹೇಳ್ತಾರೆ, ಹೌದು, ಪರಮಾತ್ಮನ ಭವ್ಯವಾದ ಸೃಷ್ಟಿಗಳೆಲ್ಲವೂ ಕೂಡ ಬಹಳ ಮೌನ. ಬೆಳಗ್ಗೆ ಸೂರ್ಯನ ಕಿರಣ ಜಗತ್ತನ್ನು ಬೆಳಗುತ್ತಲ್ಲ, ಎಷ್ಟು ಮೌನವಾಗಿ ಮಾಡುತ್ತೆ. ಹಿಮಬಿಂದು ಗುಲಾಬಿಯ ಹೂವಿನ ಮೇಲೆ ಬಂದು ಕೂಡುತ್ತಲ್ಲ, ಎಷ್ಟು ಮೌನವಾಗಿ ಕೂಡುತ್ತೆ. ಹೂವು ಅರಳುತ್ತಲ್ಲ, ಎಷ್ಟು ಮೌನವಾಗಿ ಅರಳುತ್ತೆ, ಶಬ್ದ ಮಾಡುತ್ತ. ತಾಯಿ, ನೀವು ಅಂಥವರು ಪರಮಾತ್ಮನ ಭವ್ಯವಾದ ಸೃಷ್ಟಿ ಏನೇನಿದೆಯೋ ಅದೆಲ್ಲ ಮೌನ. ಒಂದು ರೀತಿ ಶ್ರೀ ಮಾತಾ ಶಾರದಾ ದೇವಿ ಎಲ್ಲದಕ್ಕೂ ಕಾರಣ. ರಾಮಕೃಷ್ಣರ ಭವ್ಯತೆಗೆ ಎಷ್ಟೋ ಕಾರಣ ಕೊಡ್ತಾರೆ. ಸ್ತ್ರೀ ಸಹಜವಾದ ಆಸೆಗಳನ್ನೆಲ್ಲ ಬಿಟ್ಟವರು. ಯಾವ ಆಸೆಯನ್ನಾದರೂ ಬಿಡಬಲ್ಲರು ಸ್ತ್ರೀಯಾದವರು. ಕೆಲವು ಆಸೆಗಳನ್ನು ಬಿಡಲಾರರು. ಅದರಲ್ಲಿ
ತಾಯಿ ಆಗಬೇಕು. ಒಬ್ಬ ಲೇಡಿ ದಿನಾ ಒಬ್ಬ ಭಿಕ್ಷುಕನಿಗಾಗಿ ಕಾಯ್ತಿದ್ದಾರೆ. ಅವಳಿಗೆ ಮಕ್ಕಳಿಲ್ಲ. ಭಿಕ್ಷುಕನಿಗಾಗಿ ಕಾಯುವರು. ಯಾಕೆ ಕಾಯ್ತಾ ಇದ್ರು ಅಂದ್ರೆ ಅವನು ಬಂದ ತಕ್ಷಣ ಅಮ್ಮ ಕೂತಾಗಲ್ಲ ಅದಕ್ಕೆ ಕೇಳೋಣ. ಮಕ್ಕಳಿಂದ ಅವರಿಗೆ ಅಮ್ಮ ಅಂತ ಕೂತಾಗ ಅವನು ಅದನ್ನು ಕೇಳಿಸ್ಕೊಡ್ತಾನೆ. ಆ ಕೇಳಿಸ್ಕೊಳ್ಬೇಕೋಸ್ಕರ ಭಿಕ್ಷುಕನಿಗಾಗಿ ಕಾಯ್ತೀವಿ. ನೋಡಿ ಹೇಗಿರುತ್ತೆ ಭಾವನೆಗಳು. ಜಗತ್ತಿನಲ್ಲಿ ನೋವುಗಳು ಎಷ್ಟಿರುತ್ತೆ, ಹೇಗಿರುತ್ತೆ. ಆದರೆ ರಾಮಕೃಷ್ಣರು ಸ್ಪಷ್ಟವಾಗಿ ಹೇಳಿಬಿಟ್ರು, ನಿಮಗೆ ಮಕ್ಕಳಾಗುವ ಹಾಗಿಲ್ಲ. ಬೇಡ ವಿಶಾಲ, ಏನು ಬೇಡ. ಯಾಕೆ ನೀವು ಬಯಸಿದರೆ ನಿಮಗೆ ಬೇಡವಾದದ್ದು ನನಗೆ ಆಗ್ತದೆ. ಸಾಮಾನ್ಯವಾಗಿ ಒಂದು ಹೆಣ್ಣು ಎಂದಿಗೂ ಬಯಸದೇ ಇರತಕ್ಕಂತಹ ಮಕ್ಕಳಾಗದೇ ಇರೋದು. ಜೊತೆಗೆ ವೈಧವ್ಯ. ಯಾವ ಹೆಣ್ಣು ವೈಧವ್ಯ ಬಯಸಲ್ಲ. 33ನೇ ವಯಸ್ಸಿಗೆ ಶಾರದಾ ಮಾತೆ ವಿಧವೆಯಾದ. ಆ ಕಡೆ ಒಂದು ಕೆಲಸ ಹೇಳ್ತಾರೆ, ಒಬ್ಬ ಮಗನಾದರೂ ಇದ್ದಿದ್ದರೆ ಅವನಿಗೋಸ್ಕರ ಬದುಕಬೇಕಿತ್ತು. ಆದರೆ ಮಕ್ಕಳೂ ಇಲ್ಲ, ಈ ಕಡೆ ಪತಿಯೂ ಇಲ್ಲ, ಯಾರಿಗೋಸ್ಕರ ಬದುಕಬೇಕು. ಹೀಗೆ ವ್ಯಥೆ ಉಂಟಾದಾಗೆಲ್ಲ, ಒಂದು ನೋವು ಬಂದಾಗೆಲ್ಲ ಅದನ್ನ ನೆನಪಿಟ್ಕೊಳ್ಳಿ. ಪ್ರಪಂಚದ ಸಾಮಾನ್ಯ ಹೆಣ್ಣುಗಳಿಗೆ ಅಮ್ಮ ಅಂತ ಕರೆಸ್ಕೊಳ್ಳುವ ವ್ಯಾಕುಲತೆ, ಆಸೆ ಎಷ್ಟಿರುತ್ತೋ ಕೋಟಿ ಪಟ್ಟು ಆಸೆ ಇಟ್ಕೊಂಡಿದ್ದವರು ಶಾರದಾ ಮಾತೆ. ಯಾಕೆ ಸೃಷ್ಟಿಯನ್ನೇ ಪ್ರಸರಿಸಿದವರು ಜಗನ್ಮಾತೆಯವರು. ಸಕಲ ಬ್ರಹ್ಮಾಂಡವನ್ನು ಬಸಿದಲ್ಲಿ ಧರಿಸಿ ನಿತ್ಯವೂ ಹೊರೆಯುವುದು. ಕವಿ ಹೇಳ್ತಾನೆ ಜಗನ್ಮಾತೆಯನ್ನು, ಸಕಲ ಬ್ರಹ್ಮಾಂಡವನ್ನು ಬಸಿದಲ್ಲಿ ಧರಿಸಿ ನಿತ್ಯವೂ ಹೊರೆಯುವುದು. ಅವಳಿಗೆ ಈಗ ನಿನಗೆ ಯಾವತ್ತೂ ಜನ್ಮ ಕೊಡಬೇಡ, ನೀನು ಸುಮ್ಮನೆ ಇರು ಅಂತಂದ್ರೆ ಅದಾವ ಮಾತ. ಆದರೂ ನಾವು ಒಪ್ಕೊಂಡು ಒಂದು ಸಲ ರಾಮಕೃಷ್ಣರು ಭಾವಾವಸ್ಥೆಯಲ್ಲಿರ್ತಾರೆ. ಭಾವಾವಸ್ಥೆ ಅಂದರೆ ಹೊರಲೋಕದ ಪ್ರಜ್ಞೆ ಇರಲ್ಲ, ಚೂರು ಬಾರಿ ಪ್ರಜ್ಞೆ ಇರುತ್ತೆ. ಇದು ದಿನಕ್ಕೆ ಒಂದು 10 ಸಲ ಬರೋದು. 24 ಗಂಟೆಯಲ್ಲಿ 14 ಗಂಟೆ ಭಾವಾವಸ್ಥೆಯಲ್ಲಿ ಇರೋದು. ಜಗನ್ಮಾತೆ ಹೇಳಿದ್ದು, ರಾಮಕೃಷ್ಣರಿಗೆ ಏನೇನಾಯಿತು ಅನುಭವಗಳು, ಆ ಅನುಭವಗಳಲ್ಲಿ ಒಂದು ಪುಟ್ಟ ಅನುಭವ ಯಾರಿಗಾದ್ರೂ ಆದರೆ 21 ದಿನಕ್ಕಿಂತ ಹೆಚ್ಚಿಗೆ ಅವನು ಬದುಕಲ್ಲ. ಅಂತ ಅನುಭವಗಳೇ ಆಗಲ್ಲ. ಆ ರಾಮಕೃಷ್ಣರಿಗಾದ ಅನುಭವಗಳು ಅವತಾರ ಪುರುಷನಿಗೆ ಮಾತ್ರ ಆಗುತ್ತೆ. ಇದು ದೊಡ್ಡ ಕಥೆ. ಅವರಿಗಾದ ಅನುಭವಗಳನ್ನ ಮಹಾ ತಪಸ್ವಿನಿಯಾದ ಹೆಣ್ಣುಮಗಳು ದಕ್ಷಿಣೇಶ್ವರ ದೇವಸ್ಥಾನಕ್ಕೆ ಬಂದಾಗ ತಮಗಾದ ಅನುಭವಗಳನ್ನು ಹೇಳಿಕೊಂಡು ರಾಮಕೃಷ್ಣ ತಕ್ಷಣ ಆ ಹೆಣ್ಣುಮಗಳು ಹೇಳ್ತಾರೆ, ಮಗು, ಈ ಅನುಭವಗಳು ಅವತಾರ ಪುರುಷನಿಗೆ ಮಾತ್ರವೇ ಆಗುವಂತಹದ್ದು ಅಂತ ಚೈತನ್ಯ ಭಾಗವತದಲ್ಲಿ ಬರೆದಿದೆ. ಪಂಡಿತರ ಸಭೆಯನ್ನು ಒಂದು ವ್ಯವಸ್ಥೆ ಮಾಡಲಿ, ನಿನಗೆ ಹುಚ್ಚನ್ನ ಹೇಳಿದವರು ಹುಚ್ಚು ಹಿಡಿದಿದ್ದಾರೆ. ನಿನ್ನ ಅನುಭವಗಳು ಅವತಾರ ಪುರುಷನಿಗೆ ಮಾತ್ರವೇ ಆಗುವಂತಹದ್ದು. ಯಾರು ನಿನ್ನ ಹುಚ್ಚನ್ನು ಕರೀತಾ ಇದ್ದಾರೆ ಅದೇ ಮಧುರನಾಥನಿಗೆ ಹೇಳು, ಪಂಡಿತ ಸಭೆ ಸೇರಲಿ, ನಾನು ಸಾಧಿಸಿಬಿಡ್ತೇನೆ ನಿನ್ನ ಅವತಾರ ಪುರುಷ. ಅವನು ಪಂಡಿತ ಸಭೆ ಸೇರಿಸ್ತಾರೆ. ಈಕೆ ಹೇಳಿ, ಈ ಅನುಭವಗಳೆಲ್ಲ ಆಗ್ತಾ ಇದೆ ಇವರಿಗೆ. ಈ ಅನುಭವಗಳು ಬರೋದು ಮಹಾಭಾವ, ಕೇವಲ ಭಾವ, ಮಹಾಭಾವ ಯಾರು ಬರುತ್ತೆ ಅವರಿಗೆ ಮಾತ್ರ ಇಂಥ ಅನುಭವಗಳು ಬರುತ್ತೆ. ಅವತಾರ ಪುರುಷನನ್ನು ಬಿಟ್ಟು ಬೇರೆ ಯಾರಿಗೂ ಮಹಾಭಾವ ಬರೋದಿಲ್ಲ. ಆದ್ದರಿಂದ ಇಲ್ಲ ಅವತಾರ ಪುರುಷರೇ. ಬಂದ ಪಂಡಿತರು ತುಟ್ಟು ಬಿಟ್ಟಕ್ಕಲ್ಲದೆ ಆ ಮಾತು ಹೊತ್ಕೊಂಡು, ಹೀಗಾಗಿ ಕೊನೆಗೆ ಜಗನ್ಮಾತೆ ರಾಮಕೃಷ್ಣ ಹೇಳಿದ್ರು, ನೋಡು, ನಿನ್ನಿಂದ ಜಗತ್ ಕಲ್ಯಾಣವಾಗಬೇಕಿದೆ, ನೀನು ಭಾವಮುಖದಲ್ಲಿ ಇದ್ರ ಮೇಲೆ ನೆಲೆಸಿರು. ಭಾವಮುಖ ಅಂತಂದ್ರೆ ಅದು ಭೂಲೋಕಕ್ಕೆ ಸಂಬಂಧಪಟ್ಟಿಲ್ಲ. ಒಮ್ಮೆಲೇ ಸಮಾಜ ಸ್ಥಿತಿಗೆ ಹೋಗ್ಬಿಡ್ಬೋದು, ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಮಾತ್ರ ನೆಲೆಸೋದಕ್ಕೆ ಸಾಧ್ಯ ರಾಮಕೃಷ್ಣರು. ಆದರೆ ಜಗನ್ಮಾತೆ ಕೆಲಸ ಮಾಡಬೇಕಾಗಿದೆ. ಸುಮ್ಮನೆ ಏನೋ
ನೆಪಮಾತ್ರಕ್ಕೆ ಭೂಲೋಕದಲ್ಲಿ ಇರುವಂತದ್ದು. ಇದು ಭಾವಮುಖ. ಪ್ರಯತ್ನ ಪಟ್ಟರೆ, ಆಸೆ ಪಟ್ಟರೆ ಕ್ಷಣ ಮಾತ್ರಕ್ಕೆ ಬ್ರಹ್ಮಲೋಕಕ್ಕೆ ಹೋಗ್ಬಿಡ್ಬೋದು. ಕಷ್ಟ ಪಟ್ಟುಕೊಂಡು ಮನಸ್ಸನ್ನು ಕೆಳಕ್ಕೆ ಇಳಿಸಬೇಕು. ಇದು ಭಾವಮುಖ. ಆದ್ದರಿಂದಲೇ ರಾಮಕೃಷ್ಣರು ಸಿಂಹವನ್ನು ನೋಡಿದರೆ, ಸರ್ಕಸ್ಗೆ ಹೋಗಿ ಸಿಂಹವನ್ನು ನೋಡಿದರೆ ಜಗನ್ಮಾತೆಯ ನೆನಪಾಗಿ ಮತ್ತೆ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರೆ. ಒಬ್ಬ ಹುಡುಗ ಕಾಲು ಸ್ವಲ್ಪ ಸೊಟ್ಟಾಗಿ ನಿಂತ್ಕೊಂಡಿದ್ರೆ ಕೃಷ್ಣನ ನೆನಪಾಗಿ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರೆ. ಏನೋ ನೋಡಿದರೆ ಸಾಕು ಗಂಟೆಗಳ ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಅವಾಗ ಯಾವ ಪ್ರಜ್ಞೆ ಬಿಡಿ, ಹೃದಯದ ಬಡಿತ ನಿಂತು ಹೋಗಿರುತ್ತೆ, ಉಸಿರು ನಿಂತು ಹೋಗಿರುತ್ತೆ. ಸಮಾಧಿ ಸ್ಥಿತಿಯಲ್ಲಿ ಹೃದಯದ ಬಡಿತ ನಿಂತು ಹೋಗಿರುತ್ತೆ, ಉಸಿರೇ ನಿಂತು ಹೋಗಿರುತ್ತೆ. ಡಾಕ್ಟರ್ ಬಂದು ಕಣ್ಣು ರೆಪ್ಪೆಯನ್ನ ಸ್ವಲ್ಪ ಪ್ರತ್ಯೇಕ ಮಾಡಿ, ಕಣ್ಣು ರೆಪ್ಪೆಯನ್ನು ಪ್ರತ್ಯೇಕ ಮಾಡಿ, ಕಣ್ಣು ಗುಡ್ಡೆ ಮೇಲೆ ಬೆರಳಿಟ್ಟ, ಕಣ್ಣು ಗುಡ್ಡೆ ಮೇಲೆ ಬೆರಳಿಟ್ಟರೆ ಕಲ್ಲಿನಲ್ಲಿ ಹೆಣದ ಕಲ್ಲು ಕಣ್ಣು ಗುಡ್ಡೆ ಸಮಾಜ ಹಾಗೆ ಉಸಿರಲ್ಲಿ ಹೋಗಿದೆ, ಆದರೂ ಬದುಕಿಲ್ಲ. ಇದು ಮನುಷ್ಯನ ತರ್ಕ, ಮನುಷ್ಯನ ಅಧ್ಯಯನ, ಇದಕ್ಕೆ ಮೀರಿರ್ತಕ್ಕಂಥ ಮನುಷ್ಯನ ಅಧ್ಯಯನ, ಮನುಷ್ಯನ ತರ್ಕ ಬಹಳ ಕೆಳಮಟ್ಟದ ಜಾಗ. ಎಷ್ಟೋ ಇದೆ ಮನುಷ್ಯನ ತರ್ಕ, ಅವರ ಅಧ್ಯಯನಕ್ಕೆ ಸಿಗದೇ ಇರ್ತಕ್ಕಂಥದ್ದು ಎಷ್ಟೋ ಇದೆ. ಶ್ರೀರಾಮಕೃಷ್ಣ ಭಾವದಲ್ಲಿ ಆ ಭಾವಾವಸ್ಥೆ ಇದೆ. ಮಧ್ಯಾಹ್ನ ಅಡಿಗೆ ಆದರೆ ಶಾರದಾ ಮಾತೆ ಬಂದು ಅಲ್ಲಿ ಬಿಟ್ಟು ಹೋಗ್ತಾರೆ. ಅದು ಸ್ವಲ್ಪ ಗೊತ್ತಾಗುತ್ತೆ, ಅರೆ ಬರೀ ನಿದ್ದೆಯಲ್ಲಿ ಗೊತ್ತಾಗುತ್ತೆ, ಅದು ಗೊತ್ತಾಗುತ್ತೆ. ಆಮೇಲೆ ರಾಮಕೃಷ್ಣ ಅವರು ಹೋಗಿ ಎಷ್ಟು ಬೇಕು ಅಷ್ಟು ನೋಡ್ತಾರೆ. ಹೀಗೆ ದಿನ ನಡೆಯುವಂತಾರೆ. ಇವತ್ತು ಹಾಗೆ ಆಗಿದೆ. ರಾಮಕೃಷ್ಣರು ಆ ಭಾವಾವಸ್ಥೆಯಿಂದ ಕೆಳಗೆ ಬಂದು ಪಾತ್ರೆ ತೆಗೆದು ಬಹುಶಃ ಅನ್ನ ಸಾಂಬಾರು ಸಾರು ಎರಡನ್ನು ಇಷ್ಟ ಮಾಡಿಕೊಂಡು ನಾಲಿಗೆ ಮೇಲೆ ಇಟ್ಕೊಳ್ತಾರೆ. ನಾಲಿಗೆಯಲ್ಲಿ ಸುಟ್ಟು ಹೋದ ಅನುಭವ, ಸುಟ್ಟೋಗಳು, ಕುದಿಯುವ ಹಾಲು ಅಥವಾ ಕುದಿಯುವ ಅಷ್ಟು ಬಿಸಿಯಾದ ಕೆಂಡ, ಒಂದು ಕೆಂಡ ನಾಲಿಗೆಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಅಷ್ಟು ಆ ರೀತಿ ಸುಟ್ಟ ಅನುಭವ. ರಾಮಕೃಷ್ಣ ಗೊತ್ತಾಯಿತು. ಏನು ಗೊತ್ತಾಯಿತು? ಶಾರದಾ ಮಾತೆ ಊಟ ತಂದಿಟ್ಟಿಲ್ಲ, ಬೇರೆ ಯಾರು ತಂದಿಟ್ಟಿಲ್ಲ. ಪವಿತ್ರಾತ್ಮರು ಏನಾದರೂ ಊಟ ತಂದಿಟ್ಟಿದ್ರೆ ಹೀಗಾಗ್ತಿರಲಿಲ್ಲ. ಶಾರದಾ ಮಾತೆ ಹೇಳಿ ಕಳಿಸಿದ್ರು, ಯಾರು ನನಗೆ ಊಟ ತಂದಿಟ್ಟಿದ್ರು? ಇಂಥವಳು ಒಬ್ಬಳು ಇದ್ಲು. ಅವಳು ಕೇಳಿದಮ್ಮ, ಠಾಕೂರಿಗೆ ನಾನು ಊಟ ಕೊಡ್ತೀನಮ್ಮ ಅಂತ ಕೇಳಿದ್ರು. ಅವಳ ಕೈ ಕಳಿಸಿದೆ. ರಾಮಕೃಷ್ಣರು ಹೇಳ್ತಾರೆ, ನಾನು ಹೇಳಿದ್ರು ನನಗೆ ಯಾರಂದ್ರೆ ಅವಳ ಕೈಯಲ್ಲಿ ಕಳಿಸ್ಬೇಡ ಅಂತ. ಅವಳು ಶುದ್ಧವಾದ ಜೀವನ ನಡೆಸಿದವಳಲ್ಲ, ಪರಿಶುದ್ಧ ಜೀವನ ನಡೆಸಿದವಳಲ್ಲ ಅವಳು. ನಾನೇನು ಊಟ ಮಾಡಿಲ್ಲ, ಕೆಂಡ ಇಟ್ಕೊಂಡು ಆಗ್ತಾ ಇದ್ದೇನೆ ನಾನು. ಇವತ್ತು ನನಗೆ ಭಾಷೆ ಕೊಡು, ಇನ್ನು ಮೇಲೆ ನೀನೇ ಅಡುಗೆ ತಂದು ನೀಡ್ತೀನಿ, ಭಾಷೆ ಕೊಡು. ಯಾರಾದ್ರೂ ಕೈ ಕಳಿಸಲ್ಲ, ನೀನೇ ತಂದು ಅಡುಗೆ ಇರ್ತೀಯ ಅಂತ ಇವತ್ತು ನನಗೆ ಭಾಷೆ ಕೊಡು. ಶಾರದಾ ಮಾತು ಹೇಳ್ತಾಳೆ, ಹಾಗೆ ಭಾಷೆ ಕೊಡೋಕ್ಕಾಗಲ್ಲ, ಕೈ ಜೋಡಿಸಿ ಕೇಳ್ಕೊಡ್ತೀನಿ. ಇವತ್ತು ನೀವು ನೀರು ತಿನ್ನಿ, ಅದನ್ನೇ ತಿನ್ನಬೇಕು. ಗಂಡನ ಯೋಗಕ್ಷೇಮ ಬೇಡವಾಗಿದ್ದ ಶಾರದಾ ಮಾತಿಗೆ, ಬೇಡವಾಗಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಯಾವ ಬುದ್ಧ ಮಗುವನ್ನು ಯಾವ ತಾಯಿಯು ನೋಡಿಕೊಳ್ಳಾರೆ, ಆ ರೀತಿಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಶ್ರೀರಾಮಕೃಷ್ಣ ನೋಡಿಕೊಂಡ ಮಹಾತಾಯಿ ಶಾರದಾ ಮಾತೆ. ಯಾಕೆ ಆ ಮಹಾನುಭಾವ ಅಂತಿಂತ ತಪಸ್ಸು ಮಾಡಿದ್ನ, ಅವತಾರ ವರಿಷ್ಠ ಅಂತ ವಿವೇಕಾನಂದರೇ ರಾಮಕೃಷ್ಣನ ಕುರಿತು ಹೇಳಿದ ಅವತಾರಗಳಲ್ಲಿ ಎಲ್ಲರಿಗಿಂತಲೂ ವರಿಷ್ಠನೇನು, ಸ್ಥಾಪಕಾಯುತ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ. ಇಲ್ಲಿವರೆಗೆ ಬಂದ ಅವತಾರ ಒಂದು ಧರ್ಮವನ್ನು ಹೇಳಿತು. ಈ ಅವತಾರ ಎಲ್ಲಾ ಧರ್ಮಗಳನ್ನು ತನ್ನಲ್ಲಿ ಸೇರಿಸಿಕೊಂಡು ಎಲ್ಲಾ ಧರ್ಮಗಳಿಗೂ ಜೀವ ತುಂಬಿ
ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಹಿಂದೂ ಸಂಪ್ರದಾಯದಲ್ಲಿರ್ತಕ್ಕಂಥ ಭಕ್ತಿಯೋಗದ ಎಲ್ಲ ಪ್ರಾಕಾರಗಳು, ಜ್ಞಾನಯೋಗದ ಪ್ರಾಕಾರಗಳು, ಎಲ್ಲ ಅವತಾರಗಳು ಹೀಗೆ ಮಾಡಿಲ್ಲ. ಕೇವಲ ರಾಮಕೃಷ್ಣ ಅವತಾರ ಮಾತ್ರವೇ ಅದನ್ನು ಮಾಡಿದ್ರು. ಆದ್ದರಿಂದ ಇವತ್ತು ಸರ್ವದೇವದೇವಿ ಸ್ವರೂಪಾಯ ಶ್ರೀರಾಮಕೃಷ್ಣಾಯ ಸ್ವಾಹ ಹೋಮ ಮಾಡಬೇಕಾದ್ರೆ ಹೇಳ್ತಾರೆ, ಓಂ ಐಂ ಸರ್ವದೇವದೇವಿ ಸ್ವರೂಪಾಯ ಶ್ರೀರಾಮಕೃಷ್ಣಾಯ ಸ್ವಾಹ. ಕೇಳಿಸ್ಕೊಡುತ್ತೇವೆ, ಸರ್ವದೇವದೇವಿ ಸ್ವರೂಪಾಯ. ಹೀಗಾಗಿ ಶಾರದಾ ಮಾತೆ ಅಷ್ಟು ಜೋಪಾನ ಮಾಡಿ ಎಚ್ಚರಿಕೆಯಿಂದ ನೋಡ್ಕೊಂಡಿದ್ದಾರೆ. ಅದು ಈಗ ಹೇಳ್ತಿದ್ದಾರೆ, ಹಾಗೆ ನನ್ನ ಕೈ ಕೇಳಬೇಡಿ, ದಯವಿಟ್ಟು ಯಾರ ಕೈಯಲ್ಲೂ ಕಳಿಸಲ್ಲ, ನಾನೇ ತಂದು ಕೊಡ್ತೀನಿ, ಯಾರಂದ್ರೆ ಅವ್ರು ಕೊಡಲ್ಲ ಅಂತ ದಯವಿಟ್ಟು ಕೇಳಬೇಡಿ. ಹಾಗೆ ಕೇಳಬೇಡಿ ನನ್ನನ್ನು. ಯಾಕೆ? ಗಂಡನ ಮೇಲೆ ಕಾಳಜಿ ಕಡಿಮೆನ, ಪ್ರೀತಿ ಕಡಿಮೆನ? ಹೇಳ್ತಾರೆ ಶಾರದಾ ಮಾತೆ, ಯಾರಾದರೂ ನನ್ನನ್ನು ಅಮ್ಮ ಅಂತ ಕರೆದು ಬಿಟ್ರೆ ಅವರು ಕೇಳಿದ್ದು ಕೊಡಲೇಬೇಕಾಗುತ್ತೆ, ತಡ್ಕೊಳ್ಬೇಕಾಗುತ್ತೆ. ಇದಕ್ಕಿಂತ ಏನು ಭರವಸೆ? ಇದಕ್ಕಿಂತ ಭರವಸೆ ಇದೆ. ನನ್ನನ್ನು ಕುರಿತು ಇಷ್ಟೊಂದು ಧ್ಯಾನ ಮಾಡು, ನನ್ನನ್ನು ಕುರಿತು ಇಷ್ಟೊಂದು ಜಪ ಮಾಡು, ಈ ಪೂಜೆ ಮಾಡು, ಈ ವ್ರತ ಮಾಡು ಅಂತ ಕೇಳಿದ್ರ ಅದು ಕೇಳಿದವ ಎತ್ತವಳು ಅಪವಿತ್ರವಾದ ಜೀವನ ಮಾಡಿದವರು. ವ್ರತ, ಪೂಜೆ, ನೇಮ, ನಿಷ್ಠೆ, ತಪಸ್ಸು ಮಾಡಿದವಳೇನು ಅಲ್ಲ. ರಾಮಕೃಷ್ಣರು ಈ ರೀತಿ ಏನಾದರೂ ಇವನು ಸರಿ ಜೀವನ ನಡೆಸಿಲ್ಲ ಅಂತ ಯಾರಾದ್ರೂ ಪಕ್ಕಕ್ಕೆ ಇಟ್ಬಿಟ್ರೆ ಊಟ ತಿಂಡಿ ತಂದುಕೊಟ್ಟಿದ್ದನ್ನ ಈ ನರೇಂದ್ರ ಸುಮ್ಮನೆ ಕೊಡ್ತಿದ್ದ. ಅದನ್ನು ಯಾರು ತಂದುಕೊಟ್ಟಿದ್ದಾರೆ, ಯಾರು ತಂದುಕೊಟ್ಟಿದ್ದಕ್ಕೆ ರಾಮಕೃಷ್ಣ ತಿನ್ನದೇ ಪಕ್ಕಕ್ಕೆ ಇಟ್ಟರು ಹೋಗಿ ಅವ್ರು ಎಂಥ ಜೀವನ ಮಾಡ್ತಾರೆ ಅಂತ ಟೆಸ್ಟ್ ಮಾಡ್ತಿದ್ದ ನರೇಂದ್ರ. ಆವಾಗ ನರೇಂದ್ರ 100ಕ್ಕೆ ಗೊತ್ತಿತ್ತು, ಹೌದು ಅವ್ರು ಕರೆಕ್ಟಾಗಿ ಬದುಕ್ತಾ ಇಲ್ಲ, ಅದಕ್ಕೆ ರಾಮಕೃಷ್ಣ ಬರ್ತಾ ಇಲ್ಲ. ಯಾವ ಮಟ್ಟದಲ್ಲಿ ರಾಮಕೃಷ್ಣರ ಕರಾರವಾಗಿ ಹೇಳ್ತಿದ್ರು ಅವರ ದರ್ಶನಗಳು, ಅವರ ಇವತ್ತು ಹಿಸ್ಟ್ರಿ ಚೇಂಜ್ ಮಾಡಬೇಕು. ರಾಮಕೃಷ್ಣ ಅವರ ಹೀಗೆ ಒಂದು ದಿನ ಮಾತಾಡ್ತಾ ಇದ್ದಾಗ, ನೀವು ಇಷ್ಟೊಂದು ಬೈಬಲ್ ಓದಿದ್ದಿಲ್ಲ, ಕ್ರಿಸ್ತ ನೋಡುವುದಕ್ಕೆ ಹಾಗಿದ್ದ ಹೇಳಿ ನೋಡ ರಾಮಕೃಷ್ಣ ಕೇಳಿದ್ರು. ಆವಾಗ ಇಂಗ್ಲಿಷ್ ಅವ್ರ ಕ್ರಿಶ್ಚಿಯನ್ರಲ್ಲಿ ಇದೆಲ್ಲ ದರ್ಬಾರ್, ಬೈಬಲ್ಲು, ಕ್ರಿಸ್ತ, ಇಂಗ್ಲಿಷು ಇದನ್ನೇ ದರ್ಬಾರ್. ಅವಾಗ ಒಬ್ಬರು ಹೇಳಿದ್ರು, ಅವನು ಹುಟ್ಟಿನಿಂದ ಒಬ್ಬ ಯಹೂದ್ಯ, ಸಹಜವಾಗಿ ನೀಳವಾದ ಮೂಗು, ಕೆಂಪಗೆ ಸೌಮ್ಯವಾದ ಮುಖ, ನೀಳವಾದ ಮೂಗು ಸ್ವಲ್ಪ ಚಪ್ಪಟೆ ಇದ್ದುದನ್ನು ಕಂಡೆ, ಮೂಗಿನ ತುದಿಯಲ್ಲಿ ಸ್ವಲ್ಪ ಗಂಡು ಇದ್ದುದು ಕಂಡೆ. ರಾಮಕೃಷ್ಣ ಹೇಳ್ತಾರೆ, ಎಲ್ಲಿ ಕಂಡ್ರು? ತಮ್ಮ ದರ್ಶನದಲ್ಲಿ. ಇವತ್ತಿಗೂ ನೀವು ಜೀಸಸ್ ಕ್ರಿಸ್ತನ ಫೋಟೋ ನೋಡಿ, ನೀಳವಾದ ಮೂಗು ಬಂದಿರ್ತಾರೆ. ಯಾಕೆ ಬಂದಿರ್ತಾರೆ? ಅದು ಜೀಸಸ್ನ ಫೋಟೋ ಅಲ್ಲ, ಜೀಸಸ್ನ ಕ್ಯಾರೆಕ್ಟರ್, ಜೀಸಸ್ನ ಪಾರ್ಟ್ ಹಾಕಿದ್ದ ಸಿನಿಮಾದವನು ಒಬ್ಬ, ಕ್ರಿಸ್ತನ ಪಾರ್ಟ್ ಹಾಕಿದ್ದ ಸಿನಿಮಾದವನು ಅವನು ಫೋಟೋ. ನಿಜವಾದ ಜೀಸಸ್ನ ಫೋಟೋ ಇಲ್ಲ ಇವ್ರ ಕಡೆ. ರಾಮಕೃಷ್ಣ ಒಂದು ದರ್ಶನ ಮಾಡಿದ್ದಾರೆ. ಹೌದಾ, ಸ್ವಲ್ಪ ಚಪ್ಪೆ ಇದ್ದ ಕಂಡಲ್ಲ ಅವನ ಮೂಗು, ತುದಿಯಲ್ಲಿ ಒಂದು ಸ್ವಲ್ಪ ಗಂಟು ಕಂಡಿದ್ದಲ್ಲ. ರಾಮಕೃಷ್ಣ ಹೇಳಿದ ಸುಮಾರು 7-8 ವರ್ಷಗಳ ನಂತರ ಅಲ್ಲಿಯೇ ಕೂತಿದ್ದ ನರೇಂದ್ರನಾಥ ಮುಂದೆ ವಿವೇಕಾನಂದರಾಗಿ ಅಮೆರಿಕಕ್ಕೆ ಹೋಗುವುದಕ್ಕಿಂತ ಕೆಲ ತಿಂಗಳ ನಂತರ, ಕೆಲ ತಿಂಗಳ ಮುಂಚೆ ಗೋವಾಗೆ ಬಂದು ಇಲ್ಲಿ ಅತ್ಯಂತ ಹಳೆಯ ಚರ್ಚ್ನಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಬರೆದಿದ್ದಂಥ ಓಲ್ಡ್ ಟೆಸ್ಟ್ಮೆಂಟ್ ಪುಸ್ತಕ ತೆಗೆದು ಆ ಲ್ಯಾಟಿನ್ ಭಾಷೆ ಬರ್ತಿತ್ತು. ಅದನ್ನು ಓದಿದ್ರೆ ಅದನ್ನು ಬರೆದಿದೆ, ಜೀಸಸ್ನ ಮುಖ ಸ್ವಲ್ಪ ಚಪ್ಪಟೆ ಇತ್ತು. ನೋಡಿದ ರಾಮಕೃಷ್ಣನ ದರ್ಶನಗಳು ಎಂಥ ದರ್ಶನಗಳು! ಇಷ್ಟರ ಮಟ್ಟಿಗೆ ಕರಾರವಾಕ್ಕಾಗಿ ಎಲ್ಲವನ್ನೂ ಹೇಳುವಂತಹ ರಾಮಕೃಷ್ಣರು ಒಂದು ಸ್ವಲ್ಪ ಕೂಡ ಯಾವ ರೀತಿಯಲ್ಲಿ ಚಿಕ್ಕುಂಡೆ ಆಗುತ್ತಿಲ್ಲ.
ಶಾರದಾ ಮಾತೆ ಹೇಳ್ತಿದ್ದಾರೆ, ದಯವಿಟ್ಟು ಹಾಕಿ ಕೇಳಬೇಡಿ, ಅಮ್ಮ ಅಂತ ಕರೆದ್ಬಿಟ್ರೆ ನನ್ನ ಕೈ ಕಳ್ಕೊಡಕ್ಕಾಗಲ್ಲ. ಅವರ ಪೂಜೆ ಹೇಳಿಲ್ಲ, ಪುರಸ್ಕಾರ ಹೇಳಿಲ್ಲ. ಏನ್ ಕೇಳ್ತಾ ಇದ್ದಾರೆ ಅವರು? ಅಮ್ಮ ಅಂತ ಕರೆದ್ಬಿಟ್ರೆ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಇಷ್ಟು ಅಮ್ಮ ಅಂತ ಕರೆದ್ರೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂತಹ ವ್ಯಕ್ತಿಗೆ ರಾಮಕೃಷ್ಣ ಹೇಳ್ತಾ ಇದ್ದಾರೆ, ಇದು ತಾಯಿಯಾಗಿ ಬೇಡ. ಯಾಕೆ ಪ್ರಪಂಚಕ್ಕೆ ನೀವು ಪಾಠ ಕಲಿಸಬೇಕಿದೆ? ಎಷ್ಟೋ ಅವತಾರ ಪುರುಷ ಅವನು ಬರುವುದೇ ಅದಕ್ಕಾಗಿ. ನರೇಂದ್ರನಾಥ ಇದನ್ನೆಲ್ಲ ಕೂಡ ಚೆನ್ನಾಗಿ ಡ್ರೆಸ್ ಮಾಡಿಬಿಟ್ಟ. ಇವರು ತಂದಿದ್ದು ಊಟ ಮಾಡ್ತಿಲ್ಲ ರಾಮಕೃಷ್ಣರು. ಹೇಗಿದ್ದಾರೆ? ಕರೆಕ್ಟ್ ಅಂತ ಹೇಳಿದ್ದು ಇದು ಕರೆಕ್ಟಾ? ಇದೆಲ್ಲ ನೋಡಲಿಕ್ಕೆ ಬರೋ ಒಪ್ಪಿಗೆ ಆದ್ಮೇಲೆ ನರೇಂದ್ರ ರಾಮಕೃಷ್ಣನು ತನ್ನ ಗುರುವಾಗಿ ಒಪ್ಕೊಂಡಿದ್ದ. ಭರವಸೆ ಅಂದರೆ ಇದಕ್ಕಿಂತ ಎಲ್ಲ ಭರವಸೆ. ನಮಗೆಲ್ಲ ಕೆಲವು ವಿಷಯಗಳಲ್ಲಿ ಒಂದಷ್ಟು ಶ್ರದ್ಧೆ ಬೇಕು. ಶ್ರದ್ಧೆ ಬೇಕು. ಶ್ರದ್ಧೆ ಅಂದರೆ ಏನು? ಯಾರು ಹೇಳಿದ್ದನ್ನೆಲ್ಲ ನಂಬೋದಲ್ಲ. 100ಕ್ಕೆ 100 ಪರೀಕ್ಷೆಗೆ ಒಳಪಡಿಸಿ ಆ ಪರೀಕ್ಷೆಯಲ್ಲಿ ಗೆದ್ದು ಬಂದ ಕೆಲವು ಸಂಗತಿಗಳಿದೆಯಲ್ಲ, ಅದನ್ನು ನಾವು ಇನ್ನು ಡೌಟ್ ಮಾಡಬಾರದು. ಅದು ಶ್ರದ್ಧೆ. ಯಾರು ಏನು ಹೇಳಿದ್ರು ನಂಬಿಡೋದು, ಅದು ನಂಬಿಕೆ. ನಂಬಿಕೆ ಬೇರೆ, ಶ್ರದ್ಧೆ ಬೇರೆ. ಸಿಕ್ಕಿದವರೆಲ್ಲ ಹೇಳಿದ್ದನ್ನು ನಂಬ್ತಾ ಹೋಗೋದು. ಆ ಪುಸ್ತಕದಲ್ಲಿ ಬರೆದಿದೆ, ಈ ಪುಸ್ತಕದಲ್ಲಿ ಬರೆದಿದೆ, ಆ ಪುಸ್ತಕದಲ್ಲಿ ಬರೆದಿದೆ ಎಂದು ನಂಬಿಡೋದು. ಪ್ರಿಂಟ್ ಮಾಡಿದ್ರೆ ಏನ್ ಬೇಕಾದ್ರೂ ಬರೀಬೋದು. ಪ್ರಿಂಟಿಂಗ್ ಪ್ರೆಸ್ ಕೊಟ್ಬಿಟ್ರೆ ನೀವು ಏನ್ ಬರ್ಬಿಟ್ಟು ಪ್ರಿಂಟ್ ಮಾಡ್ಕೊಡ್ತಾರೆ, ಅದು ಪುಸ್ತಕ ಬರುತ್ತೆ. ಪುಸ್ತಕದಲ್ಲಿ ಬರೆದಿದೆ ಅಂತ ನಂಬಿಡೋದು ನಂಬಿಕೆ, ಅದು ತಪ್ಪು. ಆದರೆ ಇದು ಹೀಗೆ ಅಂತ ಹೇಳಿದ ಮೇಲೆ ಅದನ್ನು ಟೆಸ್ಟ್ ಮಾಡಿ, ಪರೀಕ್ಷೆ ಮಾಡಿ, ಆ ಪರೀಕ್ಷೆಯಲ್ಲಿ ಹೌದು ಸಾಬೀತಾದ ಮೇಲೆ ಆಮೇಲೆ ಅದನ್ನು ಸಂಶಯಿಸಬಾರದು. ಇದು ಶ್ರದ್ಧೆ. ಕೆಲವು ವಿಷಯ ಶ್ರದ್ಧೆ. ಏನು ಇಲ್ಲಿ ಶ್ರದ್ಧೆ? ಯಾವಕ್ಕಾಗಿ ನಾನು ಈ ಶ್ರದ್ಧೆ ಎನ್ನುವಂತಹ ಒಂದು ವಿಚಾರವನ್ನು ನಾನು ತೆಗೆದೆ. ಯಾಕೆ ತೆಗೆದೆ? ಯಾಕೆ ಅಂತಂದ್ರೆ ಶಾರದಾ ಮಾತೆಯವರ ಜೀವನದಲ್ಲಿ ಬರುವ ಘಟನಾವಳಿಗಳು ಎಲ್ಲ ತಾಯಿಯವರು ಹೇಳಿದ್ರು. ಪುಸ್ತಕಗಳು ಓದಿ. ತಾಯಿ ಕಮಲಾದ ಮಾಸ್ತರು ಹೇಳಿದ್ರು, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪುಟ್ಟ ಪುಸ್ತಕದಿಂದ ಹಿಡಿದು ದೊಡ್ಡ ಪುಸ್ತಕದಲ್ಲಿ ಎಲ್ಲ ಇದೆ, ಎಲ್ಲ ಓದಿ. ಇದನ್ನೆಲ್ಲ ಓದಲಿಲ್ಲ ಅಂದ್ರೆ ನಮಗೆ ಜೀವನ ಹೇಗೆ ನಡೆಸಬೇಕು ಗೊತ್ತಾಗಲ್ಲ. ಶಾಂತಿ ಬಿಡಿ, ನಿದ್ದೆಗಾಗಿ ಇವತ್ತು ಮನುಷ್ಯ ಎಷ್ಟು ಕಷ್ಟಪಡ್ತಾನೆ. ಶಾಂತಿಗಾಗಿ ನಾವೇನ್ ಮಾಡಬೇಕು? ಈಗ ನೋಡಿ, ರಾಮಕೃಷ್ಣರು, ಶಾರದಾ ಮಾತೆ, ವಿವೇಕಾನಂದರು ಏನು ಬಂದ್ರಲ್ಲ, ಇವರ ಎಲ್ಲಾ ಸಂಗತಿಗಳು ಮನುಷ್ಯನ ಸುತ್ತುತ್ತಾನೆ. ಶಾರದಾ ಮಾತೆಯನ್ನು ಇವತ್ತು ನಾವೇನು ಕರಿಬೇಕು, ಹೇಗೆ ಪೂಜೆ ಮಾಡಬೇಕು? ಒಬ್ಬ ಮನುಷ್ಯ ತನಗೆ ಬೇಕಾದಂತಹ ಅತ್ಯಂತ ಆತ್ಮೀಯರನ್ನು ಹೇಗೆ ಕಾಣ್ತಾನೆ, ಹಾಗೆ ನನ್ನನ್ನು ಕಾಣುವ ಅತ್ಯಂತ ಆತ್ಮೀಯರು ಜಗತ್ತಿನಲ್ಲಿ ಯಾವುದೇ ಮನುಷ್ಯನಿಗೆ ಯಾವುದೇ ಕಾಲದಲ್ಲಿ ಅತ್ಯಂತ ಆತ್ಮೀಯರು ಯಾರು ಅಂತಂದ್ರೆ ಅವನ ತಾಯಿಯನ್ನು ಬಿಟ್ಟು ಇನ್ಯಾರು ಅಲ್ಲ. ನಾವು ಭಗವಂತನನ್ನು ಕಾಣಬೇಕಾದ್ದು ಹಾಗೆಯೇ. ತಾಯಿಯನ್ನು ಹೇಗೆ ನೋಡ್ತೀವೋ ಪರಮಾತ್ಮನನ್ನು ಕೂಡ ನಾವು ನೋಡಬೇಕಾದ್ದು ಹಾಗೇನೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ. ಇದೆಲ್ಲವೂ ತಾಯಿಯನ್ನು ನಿಲ್ಲಿಸಲು ಯಾರೂ ಇಲ್ಲ. ಬಂಧು, ಸ್ನೇಹಿತ, ತಾಯಿಯಿಂದ ಬಂಧು ಯಾರು, ತಾಯಿಯಿಂದ ಸ್ನೇಹಿತ ಯಾರು? ಇದೆಲ್ಲ ಭಗವಂತ ಮತ್ತು ತಾಯಿ ಎರಡು ಒಂದೇ. ಆದ್ದರಿಂದ ನನ್ನನ್ನು ಅಮ್ಮ ಅಂತ ಕರೀ, ನೀನು ಕೇಳಿದ್ದನ್ನು ನಾನು ಕೊಡಬೇಕಾಗುತ್ತೆ ಅಂತ ಅರ್ಥ. ಜಗನ್ಮಾತೆ ಶಾರದಾ ಮಾತೆ ಪ್ರಪಂಚಕ್ಕೆ ಸರಳವಾದ ಸೂತ್ರ ಹೇಳಿಕೊಡ್ತಾ ಇದ್ದಾರೆ. ನಾನು ಏನಾದರೂ ನೀನು ಕೊಡಬೇಕಾ? ಸುಮ್ಮನೆ ಅಮ್ಮ, ಹೃತ್ಪೂರ್ವಕವಾಗಿ ಅಮ್ಮ ಅಂತ ಕರೀ. ಇನ್ನು ಮನಃಶಾಂತಿ ಬೇಕು, ಯಾರಿಗೂ ಮನಃಶಾಂತಿ ಬೇಕು. ಹೇಳಿದ ತಾಯಿ ಹೇಳಿದ್ರು, ನಮ್ಮಲ್ಲೆಲ್ಲ ಏನು ಪ್ರಾಬ್ಲಮ್ ಅಂತಂದ್ರೆ, ಇವರೇನ್ ಮಾಡ್ತಾ ಇಲ್ಲ ಅಂದ್ರೆ ತಪ್ಪು, ಅವರೇನು ತಪ್ಪು ಮಾಡ್ತಾ ಇಲ್ಲ, ಅವರೇನು ತಪ್ಪು ಮಾಡ್ತಾ ಇದ್ದಾರೆ, ಇವರೇನು ತಪ್ಪು ಮಾಡ್ತಾ ಇದ್ದಾರೆ. ತಪ್ಪು ಇಬ್ಬರು ಮಾತ್ರ ಮಾಡಲ್ಲ. ಒಂದು ದೇವರು, ಇನ್ನೊಂದು ಹೆಣ. ದೇವರು ತಪ್ಪು ಮಾಡಲ್ಲ, ಹೆಣ ತಪ್ಪು ಮಾಡಲ್ಲ.
ಫ್ಯಾಕ್ಟರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಸಮಾಜಗಳಲ್ಲಿ ಇಷ್ಟೆಲ್ಲ ದುಃಖ 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 ಯಾಕೆ ಅಂತಂದ್ರೆ ಅವನು ಸುಖವನ್ನು ಪಡ್ಕೊಳ್ಳೋದು ಹೇಗೆ ಎನ್ನುವಂತದ್ದು ಗೊತ್ತೇ ಇಲ್ಲ. ಅವನೇನು ಅನ್ಕೊಳ್ತಾನೆ, ನನ್ನನ್ನು ನಾನು ದೊಡ್ಡವನಾಗಿ ಮಾಡಿಕೊಳ್ಳುವುದರಿಂದ ನಾನು ಸುಖವಾಗಿರ್ತೇನೆ. ಮನುಷ್ಯ ಅನ್ಕೊಂಡಿದ್ದಾನೆ, ನಾನು ದೊಡ್ಡವನಾಗುವುದರಿಂದ ನಾನು ಸುಖವಾಗಿರ್ತೇನೆ. ಅದು ನಿಜ, ನೀನು ದೊಡ್ಡವನಾಗುವುದರಿಂದ ಸುಖವಾಗಿರ್ತೀಯ. ಆದರೆ ನಿನ್ನನ್ನು ದೊಡ್ಡವನಾಗಿ ಮಾಡ್ಕೊಳ್ಳೋದು ಹೇಗೆ? ನೀನು ಯಾವಾಗ ದೊಡ್ಡವನಾಗ್ತೀಯ? 100 ಶರೀರಗಳಲ್ಲಿ ಬದುಕುವುದನ್ನು ನೀನು ಕಲ್ತ್ಕೊಂಡಾಗ ಆವಾಗ ನೀನು ದೊಡ್ಡವನಾಗ. 100 ಶರೀರಗಳಲ್ಲಿ ಬದುಕುವುದನ್ನು ಕಲ್ತ್ಕೋ. ಈಗ ನೀನು ಕಲ್ತಿರೋದು ಒಂದು 3 ಶರೀರಗಳಲ್ಲಿ. ಹೆಣ್ಣಾದರೆ ಗಂಡನ ಶರೀರ, 1-2 ಮಕ್ಕಳ ಶರೀರ. ಈ 3 ಶರೀರಗಳಲ್ಲಿ ಬದುಕು ಕಲ್ತಿದ್ದಾಳೆ. ಗಂಡಾದರೆ ಹೆಂಡತಿಯಲ್ಲಿ ಬದುಕ್ತಾನೆ, ತನ್ನ 2 ಮಕ್ಕಳನ್ನು ಬದುಕ್ತಾನೆ. ಒಂದು 3 ಶರೀರಗಳನ್ನು ಬದುಕೋದು ಕಲ್ತಿದ್ದಾನೆ. 1000 ಶರೀರಗಳಲ್ಲಿ ಬದುಕುವುದನ್ನು ಕಲಿ. ಹೇಗೆ 1000 ಶರೀರಗಳಲ್ಲಿ ಬದುಕುವುದನ್ನು ಕಲಿಯೋದು? ಇಷ್ಟೇ, ಅವ್ರು ಯಾರು ತಪ್ಪುಗಳನ್ನು ನೋಡೋದಕ್ಕೆ ಹೋಗ್ತಿಲ್ಲ. ತಪ್ಪು ನಡೆದಿದೆ, ಆದರೆ ನೀನು ಅದನ್ನು ನೋಡಕ್ ಹೋಗ್ಬೇಡ. ನಡೆದೇ ಇಲ್ಲ, ಅವರಿಂದ ಏನೂ ತಪ್ಪುಗಳಿಲ್ಲ ಅನ್ನೋ ಇದ್ದಿದ್ರೆ ಅವರನ್ನು ಹ್ಯಾಕ್ ಕಾಣ್ತಿದ್ದೀಯೋ, ಅವರು ತಪ್ಪು ಮಾಡಿದ್ಮೇಲೂ ಹಾಗೆಯೇ ಕಾಣು. ಇನ್ನೊಬ್ಬರು ತಪ್ಪು ನೋಡಕ್ ಹೋಗ್ಬೇಡ. ಇನ್ನೊಬ್ಬರ ದೋಷ ನೋಡಿದೆ ನಿನ್ನ ಮನಃಶಾಂತಿ ಕೇಳಿ ಹೇಳ್ತಾರೆ ಶಾರದಾ ಮಾತೆ. ಇದು ಯಾವಾಗ ಇನ್ನು ಕೆಲವು ದಿನಕ್ಕೆ ತೀರ್ಕೊಳ್ತಾರೆ ಅನ್ನೋ ಕಾಲದಲ್ಲಿ ಒಬ್ಬಳು ಹುಡುಗಿ ಬಂದು, ಅಮ್ಮ ನೀವು ಬದುಕಿದ್ದಾಗ ನಿಮ್ಮ ಹತ್ರ ಬಂದು ಎಷ್ಟೋ ಶಾಂತಿ ಪಡ್ಕೊಳ್ತಾ ಇದ್ದೀವಿ, ನೀವು ಹೋಗ್ಬಿಟ್ರಿ ಈಗ ನನ್ನ ಗತಿ ಏನಮ್ಮ ಅಂತ ಅಳ್ತಾ ಹೋಗಿ ಎಲ್ಲರೂ 2-3 ದಿನಕ್ಕೆ ಹೋಗ್ಬಿಡ್ತಾರೆ ಶಾರದಾ ಮಾತೆ. ಆ ಸ್ಥಿತಿಲಿದ್ರು ಇವ್ರು ಅಳ್ತಾ, ಇನ್ನು ಮುಂದೆ ನಾವು ಯಾರ ಹತ್ರ ಹೋಗೋದಮ್ಮ? ಅವಾಗ ಶಾರದಾ ಮಾತೆ ಹೇಳ್ತಾರೆ, ಮಗು ನಿನಗೆ ಶಾಂತಿ ಬೇಕಾದ್ರೆ ನನ್ನ ಮಾತು ಕೇಳು. ಯಾರಲ್ಲೂ ದೋಷಗಳು ಕಾಣಬೇಡ, ಬದಲಾಗಿ ನಿನ್ನಲ್ಲೇ ದೋಷವನ್ನು ಕಾಣುವುದನ್ನು ಕಲಿ. ನಾವು ಮಾಡಿದವರು ಉಲ್ಟ. ಯಾರಲ್ಲೂ ದೋಷವನ್ನು ಕಾಣಬೇಡ, ನಿನ್ನಲ್ಲೇ ದೋಷಗಳನ್ನು ಕಾಣುವುದನ್ನು ಕಲಿ. ಯಾರು ಪರಕೀಯರಲ್ಲ. ಇದು ಒಂದೊಂದು ವಾಕ್ಯವನ್ನು 3 ಸಲ ಹೇಳ್ಕೊಡಿ. ಯಾರು ಪರಕೀಯರಲ್ಲ, ಜಗತ್ತನ್ನೇ ನಿನ್ನದನ್ನಾಗಿ ಮಾಡಿಕೊಳ್ಳುವುದನ್ನು ಕಲಿ. ಜಗತ್ತನ್ನೇ ನಿನ್ನದನ್ನಾಗಿ ಮಾಡಿಕೊಳ್ಳುವುದನ್ನು ಕಲಿ. ಇನ್ನೊಂದು ಕಡೆ ಹೇಳ್ತಾರೆ, ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡು, ಆದರೆ ಯಾರಿಂದಲೂ ಏನನ್ನೂ ನಿರೀಕ್ಷೆ ಮಾಡಬೇಡ. ನಿರೀಕ್ಷೆ ಮಾಡಿದ್ರೆ ದುಃಖಕ್ಕೆ ಒಳಗಾಗ್ತೀಯ. ದುಃಖಕ್ಕೆ ಕಾರಣ ಏನು? ಬಡತನ ದುಃಖಕ್ಕೆ ಕಾರಣ ಅಲ್ಲ. ಸೀತೆ ಅವರ ಅರಮನೆಯಲ್ಲಿದ್ದಾಗ ಒಂದ್ಸಲ ಹೇಳ್ತಾಳೆ, ಕಾಡಿನಲ್ಲಿದ್ದಾಗ ಎಷ್ಟೋ ಸುಖವಾಗಿದ್ದೆ ನಾನು, ಯಾಕಪ್ಪ ಈ ಅರಮನೆ ಬಂದೆ. ಕಿವಿ ಬಿತ್ತು ಅವರಿಗೆ. ಅಯೋಧ್ಯೆಯಲ್ಲಿ 100 ಜನ 100 ರೀತಿ ಮಾತಾಡ್ಕೊಳ್ತಾ ಇದ್ದಾರೆ. ಸೀತೆ ಗರ್ಭಿಣಿ, 100 ಜನ 100 ರೀತಿ ಮಾತಾಡ್ಕೊಳ್ತಾ ಇದ್ದಾರೆ. ಕಿವಿ ಬಿತ್ತು. ಆವಾಗ ಸೀತೆ ಹೇಳ್ತಾಳೆ, ಕಾಡಿನಲ್ಲೇ ಎಷ್ಟು ಸುಖವಾಗಿದ್ದಲ್ಲ, ಬಡತನ ಸುಖಕ್ಕೆ ಅಡ್ಡಿಯಾಗಲ್ಲ, ಕಾಡಿನಲ್ಲಿರುವುದು ಸುಖಕ್ಕೆ ಅಡ್ಡಿಯಾಗಲ್ಲ. ಎಲ್ಲಿ ಸುಖಕ್ಕೆ ಅಡ್ಡಿ ಬರುವುದು? ಕೆಟ್ಟ ಜನರ ನಡುವೆ ಬದುಕು. ಯಾರು ಕೆಟ್ಟ ಜನ? ಇನ್ನೊಬ್ಬರ ದೋಷ ಕಾಣುವುದನ್ನೇ ಜೀವನದ ದೊಡ್ಡ PhD ಕೆಲಸ. ರಿಸರ್ಚ್ ಇವರಲ್ಲಿ ಏನು ತಪ್ಪಿದೆ, ಇವರೇನು ತಪ್ಪಿದೆ, ಇವರೇನಂದ್ರು ಅವ್ರನ್ನ 2 ಸಲ ಮಾತನಾಡಿಸಿದ್ರು, ನಾನು ಒಂದೇ ಸಲ ಮಾತನಾಡಿಸಿದ್ರು. ಹೊಸಪೇಟೆ ಸ್ವೀಟ್ ತಿಂತೀರಂತೆ ಸ್ವಾಮೀಜಿ, ನಮ್ಮಲ್ಲೇನು ತಿನ್ನಲ್ಲ. ಹೊಸಪೇಟೆ ಹೋಳಿಗೆ ತಿಂದ್ರಂತೆ. ಅಲ್ಲಿ ಮಾಡಿದ್ರು, ಅಲ್ಲಿ ತಿಂದ್ರು. ಇದಕ್ಕೆಲ್ಲ ನಾವೇನು ದೊಡ್ಡ ದೊಡ್ಡ ಶಿಕ್ಷಣ ಪಟ್ಟಿದ್ದೀವಿ, ದೊಡ್ಡ ಟ್ರೈನಿಂಗ್ ಆಗಬೇಕು. ಶಾರದಾ ಮಾತೆಗೆ ಆ ಟ್ರೈನಿಂಗ್ ಆಗಿತ್ತ, ಅದನ್ನ ನೆನಪಿಟ್ಕೊಳ್ಳಿ. ಒಬ್ಬ ಸನ್ಯಾಸಿ ಅಲ್ಲ, 2 ಸನ್ಯಾಸಿಗಳು ಒಟ್ಟಿಗೆ ಬದುಕು
ಜಗಳ ಆಡ್ತಾರೆ, ಕೋರ್ಟಿಗೆ ಹೋಗ್ತಾರೆ, ಬೀದಿಗೆ ಬರ್ತಾರೆ. ಆದರೆ ಶಾರದಾ ಮಾತೆ ಸಾವಿರಾರು ಸನ್ಯಾಸಿಗಳನ್ನ ಒಟ್ಟಿಗೆ ಹಿಡಿದಿಟ್ಟು ಇವತ್ತು ಅದಕ್ಕೆ ಹೆಸರು ಗೊತ್ತಾ? ಸಂಘ ಜನನಿ. ಸಂಘ ಜನನಿ. ಒಬ್ಬರಿಗಿಂತ ಒಬ್ಬರು ವಿವೇಕಾನಂದರು ಮೊದಲಾದಂತಹ ಸನ್ಯಾಸಿಗಳು ಬೆಳಗಿನ ಜಾವ 3 ಗಂಟೆಗೆ ಧ್ಯಾನಕ್ಕೆ ಕೂತ್ರೆ ಎಬ್ಬಿಸಿ ಅವರಿಗೆ ಮಧ್ಯಾಹ್ನ 3 ಗಂಟೆ 4 ಗಂಟೆಗೆ ಸ್ನಾನಕ್ಕೆ ಕಳಿಸಿ ಆವಾಗ ಅವರು ಸ್ನಾನ ಮಾಡ್ಕೊಂಡು ಬಂದು ಆವಾಗ ಅವರು ಊಟ ಮಾಡಬೇಕು. ನೀವು ಎಬ್ಬಿಸಿಗಳನ್ನು ಅವ್ರು ಹೇಳ್ತಿರ್ಲಿಲ್ಲ. ಇಂತಹ ತಪಸ್ವಿ ಸನ್ಯಾಸಿಗಳು ಒಬ್ಬರನ್ನು ಕಂಡ್ರೆ ಒಬ್ಬರು ಎಷ್ಟು ಬೇಕಾದರೂ ಏನು ಬೇಕಾದರೂ ಇವನು ಹಂಗೆ ನನಗೆ ಅವ್ರ ಮಾತಾಗಿ ಕೇಳಬೇಕು ಅಂತ ಅನ್ಬೋದಾಗಿತ್ತು. ಯಾಕೆ ಯಾರು ಕಡಿಮೆ ಇದ್ದಾರೆ? ಒಬ್ಬೊಬ್ಬರು ಒಂದೊಂದು ಬುದ್ಧನ ಹಾಗಿರೋ, ಒಬ್ಬೊಬ್ಬರು ಒಂದೊಂದು ವಿಶ್ವಾಮಿತ್ರನ ಹಾಕಿದ್ದಾನೆ. ಯಾರು ಹಂಗೆ ಯಾಕೆ? ಆದರೆ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಅಣ್ಣ ತಮ್ಮಂದರು ಕೂಡ ನಾಚಿಕೊಳ್ಳಬೇಕು. ಅಷ್ಟು ಒಗ್ಗಟ್ಟಿನಿಂದ ಬದುಕಿ ರಾಮಕೃಷ್ಣನ ಆಸನವನ್ನು ಕಟ್ಟಿದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಶಾರದಾ ಮಾತೆ ಅವರಿಗೆ ಕೊಟ್ಟ ಟ್ರೈನಿಂಗ್. ದಂಗಾಗಿ ಬಿಡ್ತಾರೆ ವಿವೇಕಾನಂದ, ದಂಗಾಗಿ ಬಿಡ್ತಾರೆ. ರಾಮಕೃಷ್ಣರನ್ನು ಮೀರಿಸಿದೆ ಇವರಲ್ಲಿ ಶಕ್ತಿ ಹೇಳುತ್ತಾರೆ. ರಾಮಕೃಷ್ಣರನ್ನು ಮೀರಿಸಿಬಿಟ್ಟಿದ್ದಾರೆ ತಾಯಿ. ಹೇಗೆಲ್ಲ ಬಂದು ನಿಜಕ್ಕೂ ಕೂಡ ಭಾರತೀಯ ಸಂಸ್ಕೃತಿಯ ಪ್ರಕಾರ ಸ್ತ್ರೀಯೊಬ್ಬರು ಶಕ್ತಿಯವರು ಅಲ್ಲೇ. ಇವತ್ತಿನ ಕಾಲದ ಹುಡುಗಿಯರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಕಷ್ಟಪಡ್ತಾರೆ. ಸ್ತ್ರೀಯ ಶಕ್ತಿಯರೋದೇ ತನ್ನ ತಾಳ್ಮೆ, ತನ್ನ ಸಹನೆ, ತನ್ನ ತ್ಯಾಗ, ತಾಳ್ಮೆ, ತನ್ನ ಸಹನೆ, ತನ್ನ ತ್ಯಾಗ. ಸ್ವಯಂ ರಾಮಕೃಷ್ಣರೇ ಹೇಳ್ತಿದ್ರು. ಒಂದು ಸಲ ಆ ಹೃದಯರಾಮನ ರಾಮಕೃಷ್ಣರನ್ನ ನೋಡ್ಕೊಳ್ತಾ ಇದ್ದವನು ಕೊನೆಗೆ ಮಹಾ ಅಹಂಕಾರ ಬಂದು ಸ್ವಲ್ಪ ಶಾರದಾ ಮಾತೆಗೆ ತೊಂದರೆ ಕೊಡೋಕೆ ಶುರು ಮಾಡಿದ. ಗೌರವವೇ ಇಲ್ಲ. ಸಂಬಂಧಿಕರು ಪುಸ್ತಕ ಹೋಗ್ತಾ ಕಿತ್ಕೊಡೋದು ಎಲ್ಲ ಮಾಡ್ತಿದ್ದ. ಕಾಮಾಪುರದಲ್ಲಿ ಜಯರಾಮ್ ಪಾಟೀಲ್ ಬಂದಿದ್ದಾರೆ. ರಾಮಕೃಷ್ಣರನ್ನು ನೋಡಬೇಕು ಅಂತ 70 ಮೈಲಿ ನಡ್ಕೊಂಡು ಬಂದಿದ್ದಾರೆ. ಬಂದವರನ್ನ ರಾಮಕೃಷ್ಣರನ್ನು ನೋಡೋಕು ಬಿಡದೆ ವಾಪಸ್ ಕಳಿಸ್ಬಿಟ್ಟಾರೆ. ಏನಾಗಿರ್ಬೇಕ ಶಾರದಾ ಮಾತೆ 70 ಮೈಲಿ 100 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ ರಾಮಕೃಷ್ಣನ್ ನೋಡಬೇಕು ಅಂತ. ನದಿ ದಾಟಿ ದೋಣಿ ಇಳಿದು ಬರೋದಕ್ಕೆ ಬಿಡದೆ ಅದೇ ದೋಣಿಯಲ್ಲಿ ಕುಳಿತು ವಾಪಸ್ ಹೋಗೋ ಹಾಗೆ ಬೈದು ಕಳಿಸ್ಬಿಟ್ಟೆ. ರಾಮಕೃಷ್ಣ ಹೇಳ್ತಾರೆ, ನೋಡು ಹೃದಯ, ನನ್ನನ್ನು ರೇಗಿಸಿ ನೀನು ಬಚಾವಾಗಬಹುದು. ಅವಳು ಏನಾದರೂ ರೇಗಿದ್ರೆ ತ್ರಿಮೂರ್ತಿಗಳು ನಿನ್ನ ರಕ್ಷಣೆ ಬರೋದಕ್ಕಾಗಲ್ಲ. ನೆನಪಿಟ್ಟು ತ್ರಿಮೂರ್ತಿಗಳು ನಿನ್ನ ರಕ್ಷಣೆ ಮಾಡಲಾರದು. ಈ ಘಟನೆ ನಡೆದ 6 ತಿಂಗಳಲ್ಲಿ ನೀನು ದಕ್ಷಿಣೇಶ್ವರಕ್ಕೆ ಕಾಲಿಡಿದಾಗ ನಾವು ಆ ರೀತಿ ನಾವು ಹೊರಗೋಗ್ಬೇಕಾದ್ರೆ. ಯಾಕೆ? ಶಾರದಾ ಮಾತೆ ಬೇಜಾರು ಮಾಡ್ತಾರೆ. ತಾಯಂದಿರು ಕೆಲವರು ಈ ರೀತಿ ಬದುಕ್ತಾರೆ. ಸೀತೆ ಹಾಗೆ ಬದುಕಿದವರು. ಒಂದು ರೀತಿ ಆ ಸೀತೆಯೇ ಈ ಶಾರದೆ. ರಾಮೇಶ್ವರದಲ್ಲಿ ಶಿವಲಿಂಗವನ್ನು ನೋಡಿ, ಶಿವಲಿಂಗದ ಮೇಲೆ ಕವಚ ಇದೆ. ನಾವು ನೀವೆಲ್ಲ ಹೋದರೆ ರಾಮೇಶ್ವರದಲ್ಲಿ ನಾವು ಶಿವಲಿಂಗವನ್ನು ನೋಡುವುದು, ಆ ಲಿಂಗದ ಮೇಲೆ ಇರುವ ಕವಚ, ಶಿವನ ಮುಖ. ಒಳಗಡೆ ಇರುವ ಲಿಂಗ ನಮ್ಗೆ ತೋರಿಸಲ್ಲ. ಆದರೆ ದೊಡ್ಡ ಜಗದ್ಗುರುಗಳು, ದೊಡ್ಡ ಮಹಾಮಹಿಮರು ಬಂದು ತೋರಿಸ್ತಾರೆ. ಆವತ್ತು ರಾಮೇಶ್ವರದ ದೇವಸ್ಥಾನ ಸೇರಿದ್ದು ರಾಮನಾಡ್ ಅನ್ನುವಂತಹ ಪ್ರಾಂತ್ಯಕ್ಕೆ. ಆ ರಾಮನಾಡಿನ ರಾಜ ವಿವೇಕಾನಂದರ ಶಿಷ್ಯ. ಶಾರದಾ ಮಾತೆ ಅಲ್ಲಿ ರಾಮೇಶ್ವರ ದರ್ಶನಕ್ಕೆ ಹೋದ್ರೆ ಆ ರಾಜ ಹೇಳಿಸಿದ್ದ, ನನ್ನ ಗುರುವಿನ ಗುರು ಬರ್ತಾ ಇದ್ದಾರೆ, ಅವರಿಗೆ ಆ ನಿಜವಾದ ಶಿವಲಿಂಗ, ಒರಿಜಿನಲ್ ಶಿವಲಿಂಗ ಏನಿದೆಯೋ ಅದನ್ನು ತೋರಿಸಿ ದೇವಸ್ಥಾನದ ಅಧಿಕಾರಿಗಳಿಗೆ ರಾಜ ಹೇಳಿದ, ನನ್ನ ಗುರು ವಿವೇಕಾನಂದರ ಗುರು ಬರ್ತಾ ಇದ್ದಾರೆ. ಸರಿ, ಇವರಿಗೆ ರಾಜ ಮರ್ಯಾದೆಯಲ್ಲಿ ತಾಯಿಯನ್ನು ಕರ್ಕೊಂಡಮ್ಮ ನೋಡಿ ಹೀಗೆ ಆ ಕವಚವನ್ನು ತೆಗೆದು ಶಿವಲಿಂಗವನ್ನು ತೋರಿಸು. ಶಾರದಾ ಮಾತೆ ಹೇಳ್ತಾರೆ, ಆ ಶಿವಲಿಂಗವನ್ನು ನೋಡಿ ಸಂತೋಷದಿಂದ ಉದ್ಗರಿಸ್ತಾರೆ. ಓ, ಆವತ್ತು ನಾನು ಹೇಗಿಟ್ಟಿದ್ದು
ಹಾಗೆಯೇ ಇದ್ದಾನೆ. ಆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ ಯಾರು ಗೊತ್ತಾ? ಸೀತೆ. ಆವತ್ತು ಹೇಗೆ ನಾನು ಇಟ್ಟಿದ್ನೋ ಹಾಗೆಯೇ ಇದ್ದಾನೆ. ಇವರ ಜೀವನ ನೋಡಿ ಒಂದು ರೀತಿಯ ಸೀತೆಯ ಜೀವನ. ಎಲ್ಲೆಲ್ಲೂ ತ್ಯಾಗ, ಎಲ್ಲೆಲ್ಲೂ ತ್ಯಾಗ, ತ್ಯಾಗ, ತ್ಯಾಗ. ಅಪವಾದಗಳಿಗೆ ಕಡಿಮೆ ಇಲ್ಲ. ರಾಮಕೃಷ್ಣರು ಅಷ್ಟು ತಪಸ್ವಿಗಳು. ಇವರು ಮೈ ಮೇಲೆ ಆಭರಣ, ಗಂಡ ತೀರ್ಕೊಂಡ ಮೇಲೆ ಆಭರಣಗಳು ತೆಗಿಬೇಕು ಅಂತ ಶಾರದಾ ಮಾತೆ ತೆಗೆಯೋದಕ್ಕೆ ಹೊರಟ್ರೆ ರಾಮಕೃಷ್ಣರೇ ಸೂಕ್ಷ್ಮ ಶರೀರಗಳು ಬಂದು ಕೈ ಹಿಡ್ಕೊಂಡು ತೆಗಿಬೇಡ, ನಿನ್ನ ಮೈ ಮೇಲೆ ಆಭರಣ ಇರಬೇಕು, ನಿನ್ನ ಮೈ ಮೇಲೆ ಯಾವತ್ತೂ ಆಭರಣ ಇರಬೇಕು, ತೆಗಿಬೇಡ ಅಂತ ಹೇಳಿದ್ದಕ್ಕೆ ಹಾಗೆ ಇಟ್ಕೊಂಡ್ರು. ಆಭರಣಗಳನ್ನು ಯಾಕೆ ಬೇಕಿತ್ತು? ಇಂಥ ತಪಸ್ಸುಗಳ ಹೆಂಡತಿ, ಇಂಥ ಜಗನ್ಮಾತಾ ಸ್ವರೂಪರು ಆಭರಣಗಳನ್ನು ಯಾಕೆ ಮಾಡಿಸ್ಕೊಂಡ್ರು? ಅದಕ್ಕೆ ಕಾರಣ, ಮದುವೆ ಆದಾಗ 5 ವರ್ಷ ಶಾರದಾ ಮಾತೆಗೆ. ಮದುವೆ ಟೈಮ್ನಲ್ಲಿ ಹುಡುಗಿಗೆ ಒಂದಷ್ಟು ಆಭರಣ ಹಾಕೋಬೇಕು, ಗಂಡನ ಮನೆಯವರು ಆಭರಣ ಹಾಕ್ತಾರೆ. ರಾಮಕೃಷ್ಣನ ಮನೆಯಲ್ಲಿ ತಿನ್ನೋದ್ರ ಜೊತೆಗಿಲ್ಲ, ಇನ್ನು ಆಭರಣ ಏನು ಹಾಕ್ತಾರೆ, ತಿನ್ನೋದಕ್ಕಿಂತ ಅವರಿಗೆ. ಯಾಕೆ? ರಾಮಕೃಷ್ಣನ ತಂದೆ ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿ ಹೇಳುವುದಕ್ಕೆ ನಿರಾಕರಿಸಿ ಊರಿನ ಜಮೀನಾಗ ಅವರ ಇಡೀ ಆಸ್ತಿಯನ್ನು ಕಿತ್ಕೊಂಡಿದ್ದ. ಆಸ್ತಿ ಕಳ್ಕೊಂಡು ರಾಮಕೃಷ್ಣನ ತಂದೆ, ಆದರೆ ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ದ. ಅವರೆಲ್ಲ ಹಾಗೆ ಗೊತ್ತಿರೋದು. ನಾವು ಹೆಸರು ಹೇಳಿ ನಾವು ಮಾಡಿದ ಪಾಪಗಳಿಂದ ಬಾರಾಡಬೇಕು, ಹಾಗೆ ಗೊತ್ತಿರೋದು. ದೇವರು ನಕ್ಷೋಡ ರೀತಿಯಲ್ಲಿ ಬದುಕಿದಂಥ ಮನುಷ್ಯರು. ಹೀಗೆಲ್ಲ ಒಂದು ಬದುಕಿದೆ, ಹೀಗೂ ಒಂದು ಬದುಕಿದೆ. ಕೈಯಲ್ಲಿ ಆಗುತ್ತಾ ಅಂತ ಬದುಕು ನಮ್ಗೆ ನೆನಪಿಟ್ಕೊಳ್ಳಿ. ಆ ರೀತಿಯ ಬದುಕುವವರು ಒಂದು ಸಮಾಜದಲ್ಲಿ ಎಷ್ಟು ಜನ ಇದ್ದಾರೋ ಆ ಸಮಾಜಗಳು, ಆ ದೇಶಗಳು ಮಾತ್ರ ಉಳಿಯುತ್ತವೆ. ಹೇಗೂ ಬದುಕಿದವರು ಆ ದೇಶವೂ ಉಳಿಯಲ್ಲ, ಆ ಸಮಾಜವೂ ಉಳಿಯಲ್ಲ. ಮಹಾ ತಪಸ್ಸುಗಳನ್ನು ಯಾವ ಸಮಾಜ ಸೃಷ್ಟಿಸಬಲ್ಲದು ಅವರು ಮಾತ್ರ ಉಳಿತಾರೆ. ಸಿಕ್ಕಿದ ಹಾಗೆ ಬದುಕಿದವರನ್ನ ಯಾವ ಸಮಾಜ ಸೃಷ್ಟಿಸುತ್ತೋ ಆ ಸಮಾಜವೂ ಉಳಿಯಲ್ಲ, ಆ ದೇಶವೂ ಉಳಿಯಲ್ಲ. ಐದು ವರ್ಷ ಮಗು ಆಭರಣಗಳು ಹಾಕಬೇಕು, ಬಂಗಾರದ ಆಭರಣ ಹಾಕಬೇಕು, ತಿನ್ನೋದಕ್ಕೆ ಹಾಕ್ತಾರೆ. ಆದರೆ ಊರಿನ ಶ್ರೀಮಂತರು ಚೆನ್ನಾಗಿ ಪರಿಚಯ ಇರಬೇಕು. ಯಾಕೆ? ಇವರು ಪರಮ ಸಾತ್ವಿಕರಂತೆ ಬದುಕ್ತಾ ಇದ್ರು, ತಪಸ್ಸುಗಳಂತೆ ಬದುಕ್ತಾ ಇದ್ರು ಮನೆತನ. ಆ ಊರಿನ ಶ್ರೀಮಂತ ಇವ್ರ ಕಂಡ್ರೆ ಬಹಳ ಪ್ರೀತಿ, ಅಭಿಮಾನ, ದಾಹ ಮನೆತನ. ರಾಮಕೃಷ್ಣ ತಾಯಿ ಹೇಳಿದ್ರು, ಸೊಸೆ ಬರ್ತಾಳೆ, ಅವರಿಗೆ ಒಂದೆರಡು ಆಭರಣ ಹಾಕಬೇಕು. ನಮ್ಮ ಹತ್ರ ಎಲ್ಲಿದೆ ಆಭರಣ? ಮದುವೆ ಟೈಮ್ನಲ್ಲಿ ಒಂದಷ್ಟು ಆಭರಣ ನಿಮ್ಮ ಮನೆಯಿಂದ ಕೊಡಿ, ಮದುವೆಗೆ ಮುಂದೆ ವಾಪಸ್ ಮಾಡ್ತೀನಿ. ಸರಿ, ಶಾರದಾ ಮಾತೆ 5 ವರ್ಷದ ಹುಡುಗಿ ಚೆನ್ನಾಗಿ ಆಭರಣ ಹಾಕಿ ಖುಷಿ 5 ವರ್ಷಕ್ಕೂ ನೋಡ್ಕೊಳ್ತಾಳೆ, ಹೇಗಂತಾಳೆ ಎಲ್ಲ ಅಂತಾಳೆ. ಮದುವೆ ಮುಗೀತು, ಅವರಿಗೆ ಆಭರಣ ವಾಪಸ್ ಕೊಡ್ಬೇಕಲ್ಲ. ಹೇಗೆ ತಗೊಳ್ಳೋದು? ಮಗು ಬಹಳ ಇಷ್ಟಪಟ್ಟು ಖುಷಿಯಾಗಿ ಮದುವೆ ದಿನ ಖುಷಿಯಾಗಿ ನೋಡ್ಕೊಂಡು ಆಭರಣಗಳನ್ನ ಚೆನ್ನಾಗಿ ಖುಷಿ ಪಡ್ಕೊಂಡಿದೆ. ಅದನ್ನು ಹೇಗೆ ಅದನ್ನು ತಗೊಳ್ಳೋದು? ರಾಮಕೃಷ್ಣ ಹತ್ರ ಚಂದ್ರಮಣಿ ದೇವಿ ಬೆಲ್ಲ, ಮಗು ಎಷ್ಟು ಖುಷಿ ಪಡ್ತಾ ಇದೆ ನೋಡಿ, ಹೇಗೆ ತಗೊಳ್ಳೋದು? ಅಮ್ಮ ಏನು ಯೋಚನೆ ಮಾಡಬೇಡ, ನಾನು ಕೊಡ್ತೀನಿ. 5 ವರ್ಷ ಮಗು ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ತಾ ಇದೆ. ರಾಮಕೃಷ್ಣ ವ್ಯಕ್ತಿ ಅದನ್ನೆಲ್ಲ ತೆಗೆದು ಕಟ್ಟಿ ಯಾರಿಗೆ ಕೊಡಬೇಕಾಗಿತ್ತು ಯಾರನ್ನು ಕೊಟ್ಬಿಟ್ಟು ಮಗು ನಿದ್ದೆಯಿಂದ ಹೇಳ್ತಾಳೆ. ಶಾರದೆ ಮೈ ಮೇಲೆ ಆಭರಣಗಳೇ ಇಲ್ಲ, ಅಳೋಕ್ಷ ಮಾಡಿಬಿಡ್ತಾಳೆ. ಇಲ್ಲಿ ಒಳ್ಳೆ ಬಳೆ ಇತ್ತಲ್ಲ, ಏನಾಯ್ತು? ಈ ಕಿವಿಗೆ ಒಂದು ಒಳ್ಳೆ ಕಿವಿಗೆ ಹಾಕೋದು ಏನಂತಾರೆ, ಲೋಲಕ ಇತ್ತು, ಏನಾಯಿತು? ಅಳ್ತಾ ಕೂತ್ಬಿಡ್ತಾಳೆ. ಆವಾಗ ಎಲೆ ಹೊಡ್ಕೊಂಡಿದ್ದಾರೆ ರಾಮಕೃಷ್ಣ ತಾಯಿ. ಹೇಗಪ್ಪ ಸಮಾಧಾನ ಮಾಡೋದು? ಮಗುವಿಗೆ ಹತ್ರ ಕರೆದು ಕೂಡಿಸ್ಕೊಂಡು ಯೋಚನೆ ಮಾಡಬೇಡ, ದೊಡ್ಡವಳಾದ್ಮೇಲೆ ನಿನ್ನ ಗಂಡ ಇದಕ್ಕಿಂತ ಒಳ್ಳೊಳ್ಳೆ ಆಭರಣಗಳೆಲ್ಲ ಕೊಡ್ತಾನೆ, ಏನು ಯೋಚನೆ ಮಾಡಬೇಡ ಅಂತ ಸಮಾಧಾನ ಮಾಡ್ತಾರೆ. ಮುಂದೆ ರಾಮಕೃಷ್ಣ ಹೇಳ್ತಾರೆ, ನನ್ನ ತಾಯಿಯ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಅವಳಿಗೆ ಆಭರಣಗಳನ್ನು ಹಾಕ್ಬೇಕಾಯಿತು. ಹೆಂಡತಿ ಮೇಲಿನ ಮೋಹ ಅಲ್ಲ,
ತಾಯಿಯ ಮಾತನ್ನು ಉಳಿಸ್ಕೊಳ್ಬೇಕಿತ್ತು. ಆದ್ದರಿಂದ ಅವಳಿದಷ್ಟು ಆಭರಣ ಆದ್ದರಿಂದ ಶಾರದಾ ಮಾತೆ ಆಭರಣಗಳನ್ನು ಹಾಕೊಂಡಿದ್ರು. ಈ ಗಂಡ ಇಲ್ಲ ತೆಗೆಯೋದಕ್ಕೆ ಹೋದ್ರು. ರಾಮಕೃಷ್ಣ ಬಂದು ಕೈ ಹಿಡ್ಕೊಂಡು ಅವರೆಲ್ಲ ಅವ್ರಿಗೇನು ಗೊತ್ತಾಗುತ್ತೆ ಇದನ್ನೆಲ್ಲ ಗೌರಿಮಾ ಯೋಗಿನ್ಮ ಗೌರಿಮಾ ಇದ್ದಾರೆ. ಯೋಗಿನ್ಮ ಅವಳನ್ನು ಕೇಳಿ ಹೇಳ್ತಾಳೆ. ಅವರು ನೀವು ಆಭರಣ ತೆಗಿಬಾರ್ದು ಅವಳನ್ನು ಕೇಳಿ ಹೇಳ್ತಾಳೆ. ಸರಿ ಅವಳು ಬಂದು ಒಬ್ಬಳು ತಪಸ್ವಿನಿ ಶಾರದಾ ಜೊತೆ ಇದ್ದವಳು. ಅವಳು ಬಂದು ರಾಮಕೃಷ್ಣನಿಗೆ ಹೇಳಿದಲ್ಲ ಸೂಕ್ಷ್ಮ ಶರೀರದಲ್ಲಿ ಕಾಣಿಸ್ಕೊಂಡು ಆವಾಗ ಹೇಳ್ತಾರೆ, ಅಮ್ಮ ಇಂಥ ಪುಸ್ತಕದಲ್ಲಿ ಬರೆದಿದೆ ನೀವು ಮಹಾಲಕ್ಷ್ಮಿ ಸ್ವರೂಪರು, ನಿಮ್ಮ ಮೈ ಮೇಲೆ ಏನಾದರೂ ಆಭರಣ ಇಲ್ಲ ಅಂದರೆ ಜಗತ್ತಿಗೆ ದರಿದ್ರ ಬರುತ್ತೆ, ಜಗತ್ತಿಗೆ ದಾರಿದ್ರ ಬರುತ್ತೆ. ಆಭರಣ ಇರಬೇಕು. ಅಂದಿದ್ದಕ್ಕೆ ಹಾಕೊಂಡಿದ್ದು ಈ ಜನರ ದಾರಿಗೆ, ಆಚಾರವಿಲ್ಲದ ದಾರಿಗೆ, ನಿನ್ನ ನೀಚ ಬುದ್ಧಿ ಬಿಡುವುದಾಗಿದೆ. ಆದರೂ ಕೂಡ ಎರಡು ಬಳೆ ಬಿಟ್ಟು ಬೇರೆ ಎಲ್ಲ ತಿಂದು ಎರಡು ಬಳೆ ಮಾತ್ರ ಈಗಲೂ ಫೋಟೋದಲ್ಲಿ ನೋಡಿ ಆ ಎರಡು ಬಳೆ ಮಾತ್ರ ಇದೆ. ಈ ಒಂದ ಎರಡು ಸೀತೆಯ ಹಾಗೆ ಒಂದು ರೀತಿಯ ವನವಾಸ. ಏನೇ ವನವಾಸ ಇರಲಿ, ಇಂಥದ್ದೇ ಇರಲಿ, ಏನೇ ಇರಲಿ, ಅವರಿಗಿದ್ದು ಏನು ಅಂತಂದ್ರೆ ಯಾವ ಕಾರ್ಯಕ್ಕಾಗಿ ರಾಮಕೃಷ್ಣ ಬಂದರು ಆ ಕಾರ್ಯಕ್ಕೆ ನಾನು ಕೂಡ ನನ್ನ ಸಂಪೂರ್ಣವಾದ ಶಕ್ತಿಯನ್ನು ಧಾರೆಯಲ್ಲಿರಬೇಕು, ನನ್ನನ್ನೇ ನಾನು ಸಮರ್ಪಿಸಿಕೊಳ್ಬೇಕು. ಯಾವ ಕಾರ್ಯಕ್ಕಾಗಿ ರಾಮಕೃಷ್ಣ ಬಂದಿದ್ದು, ಯಾವ ಕಾರ್ಯಕ್ಕಾಗಿ ರಾಮಕೃಷ್ಣ ಬಂದಿದ್ದು ಇದನ್ನೂ ಕೂಡ ಶಾರದಾ ಮಾತೆ ಕಣ್ಣು ತೆರೆಕೊಂಡೇ ಒಂದು ದರ್ಶನದಲ್ಲಿ ಕಾಣ್ತಾರೆ. ಕಣ್ಣು ತೆರೆ ಒಂದು ದರ್ಶನದಲ್ಲಿ ಕಾಣ್ತಾರೆ. ಗಂಗಾ ಸ್ನಾನ ಅಂತ ಬಹಳ ಇಷ್ಟ. ಒಂದು ದಿನ ಗಂಗಾ ಸ್ನಾನಕ್ಕೆ ಬರ್ತಾರೆ. ಸ್ನಾನ ಮಾಡಬೇಕು, ನದಿಗೆ ಇಳಿಬೇಕು. ಇದ್ದಕ್ಕಿದ್ದ ಹಾಗೆ ಕಣ್ಣು ತೆರೆಕೊಂಡು ದರ್ಶನ ಕಾಣ್ತಿದ್ದಾರೆ. ಎಲ್ಲಿಂದಲೂ ಶ್ರೀರಾಮಕೃಷ್ಣರು ಬಂದರು, ಅಲ್ಲಿಂದ ಬರ್ತಾ ಇದ್ದಾರೆ. ಅವ್ರ ಹಿಂದೆ ಅವರ ಸನ್ಯಾಸಿ ಶಿಷ್ಯರು 16 ಜನ ನರೇಂದ್ರಾದಿಗಳು ಅವರೆಲ್ಲ ಬರ್ತಾ ಇದ್ದಾರೆ. ಇದ್ದಕ್ಕಿದ್ದ ಆಶ್ಚರ್ಯ, ನೆರಳು ಬೆಳಗುವಿನ ಶಾರದಾ ಮಾತೆ ನೋಡ್ತಾ ಇದ್ದಾರೆ. ರಾಮಕೃಷ್ಣ ಬಂದವರೇ ಗಂಗೆಗೆ ಇಳಿದು ಗಂಗೆಯಲ್ಲಿ ಕರಗಿ ಹೋದರು. ಹಿಂದೆನೇ ಇದ್ದಂತಹ ನರೇಂದ್ರ ಯಾವ ಜಾಗದಲ್ಲಿ ರಾಮಕೃಷ್ಣ ಕರಗಿ ಹೋದರು ಆ ಜಾಗದಲ್ಲಿ ಒಂದು ಮನಸ್ಸೆ ನೀರು ತಗೊಂಡು ಜೈ ರಾಮಕೃಷ್ಣ ಅಂತ ಎಲ್ಲಾದ್ರೂ ಕಡೆ ನೀರನ್ನ ಚಿಂತಿಸ್ತಾರೆ. ಸುತ್ತ ಸಾವಿರಾರು ಜನ ಬಂದಿರ್ತಾರೆ ಇವರ ಜೊತೆ. ಯಾವಾಗ ವಿವೇಕಾನಂದರ ನೀರು ತಗೊಂಡು ಜೈ ರಾಮಕೃಷ್ಣ ಅಂತ ಚಿಂತಿಸಿದ್ರು, ಯಾರ ಮೇಲೆ ಆ ನೀರಿನ ಹನಿ ಬಿತ್ತು ತಕ್ಷಣವೇ ಅವರೆಲ್ಲ ಮುಕ್ತರಾಗಿ ಮೇಲೆ ಹೋಗಿ ಮುಕ್ತರಾಗಿ ಊರ್ಧ್ವಲೋಕಗಳಿಗೆ ಹೋಗ್ತಾರೆ. ಯಾರ್ಯಾರು ನೀರು ಬಿಟ್ಟು ಅವರೆಲ್ಲ ಮುಕ್ತರಾಗಿ ಊರ್ಧ್ವಲೋಕಗಳಿಗೆ ಹೋಗುವುದನ್ನ ಶಾರದಾ ಮಾತೆ ನೋಡ್ತಾರೆ. ಏನಂತ ಕಣ್ಣು ತೆರೆಕೊಂಡು ನೋಡ್ತಾ ಇದ್ದಾರೆ. ರಾಮಕೃಷ್ಣ ಜಗತ್ತಿಗೆ ಬಂದಿದ್ದ ಯಾವ ಉದ್ದೇಶಕ್ಕಾಗಿ? ಈ ಜನರನ್ನೆಲ್ಲ ಮುಕ್ತರನ್ನಾಗಿಸುವುದು. ಇದಾದ ಈ ದರ್ಶನ ಕಂಡು ಕೆಲವೇ ದಿನಗಳಲ್ಲಿ ಮದ್ರಾಸಿನಿಂದ ವಿವೇಕಾನಂದ ಶಾರದಾ ಮಾತೆ ಪತ್ರ ಬರೆದು, ಅಮ್ಮ ಅಮೆರಿಕದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಆಗ್ತಾ ಇದೆಯಂತೆ, ಎಲ್ಲರೂ ಹೇಳ್ತಾರೆ ನಾನು ಹೋಗ್ಬೇಕು ಅಂತ, ನಿಮ್ಮ ಆಶೀರ್ವಾದ ಇದ್ದರೆ ಹೋಗ್ತೇನೆ. ತಕ್ಷಣ ಶಾರದಾ ಮಾತೆ ಪ್ರತ್ಯುತ್ತರ ಬರ್ತಾರೆ, ಹೋಗು ನಾನೇ. ಅದು ಶ್ರೀರಾಮಕೃಷ್ಣರ ಇಚ್ಛೆ, ಅವರ ಸಂಕಲ್ಪ. ಇಂತಹ ದರ್ಶನ ಒಂದು ಕಂಡೆ, ಇದರರ್ಥ ಶ್ರೀರಾಮಕೃಷ್ಣ ಅನ್ನುವ ಪವಿತ್ರ ಗಂಗೆಯನ್ನ ನೀವು ಸಾವಿರಾರು ಜನರಿಗೆ ಚಿಮುಕಿಸಿ, ಶ್ರೀರಾಮಕೃಷ್ಣ ಅನ್ನುವ ಪವಿತ್ರ ಗಂಗೆಯನ್ನ ಸಾವಿರಾರು ಜನರಿಗೆ ಚಿಮುಕಿಸಬೇಕಾದ ಕೆಲಸ ಮಾಡಬೇಕಾಗಿದೆ. ನೀರು ಚಿಮುಕಿಸಿದ ನೀರು ಯಾರ ಮೇಲೆ ಬಿದ್ದು ಅವರೆಲ್ಲ ಮುಕ್ತಾತ್ಮರಾಗಿ ಹೊರಟೋಗ್ಬಿಡ್ತಾರೆ. ಅರ್ಥ ಶ್ರೀರಾಮಕೃಷ್ಣರು ಒಂದೇ, ಅವರ ಜೀವನ ಅಂದ್ರೆ ಒಂದೇ, ಅವರ ಉಪದೇಶಗಳು ಒಂದೇ, ಅವರ ಶಿಷ್ಯರು ಒಂದೇ. ಸ್ವಯಂ ರಾಮಕೃಷ್ಣ ಹೇಳ್ತಿದ್ರು, ಭಗವಂತ, ಭಕ್ತ ಮತ್ತು ಭಾಗವತ ಮೂರು ಒಂದೇ. ಇಲ್ಲಿ ರಾಮಕೃಷ್ಣರು ಭಗವಂತ, ವಿವೇಕಾನಂದರು ಭಕ್ತ. ಭಾಗವತ ಅಂದ್ರೆ ಏನು? ವಿವೇಕಾನಂದರ ಮೂಲಕ ಅಥವಾ ರಾಮಕೃಷ್ಣರೇ ತಮ್ಮ ಬಾಯಿ ಮೂಲಕ ಕೊಟ್ಟ ರಾಮಕೃಷ್ಣ ವಚನ ಬೇಕಾ? ಇಲ್ಲ ವಿವೇಕಾನಂದರ ಸಂದೇಶ. ವಿವೇಕಾನಂದರ ಸಂದೇಶ ಬೇರೇನೂ ಅಲ್ಲ, ರಾಮಕೃಷ್ಣ ವಚನ ವೇದದ ಇನ್ನೊಂದು
ಸ್ವಾಮಿ ತುರಿಯಾನಂದ ಹೇಳಿಸಿದರು, ಸ್ವಾಮೀಜಿ ಡಿಡ್ ನಾಟ್ ಬ್ರೀಚ್ ಇನ್ ಸಿಂಗಲ್ ವರ್ಡ್ ಆಫ್ ಹಿಸ್ ಓನ್. ವಿವೇಕಾನಂದರು ತಮ್ಮದೇ ಆದ ಒಂದು ಪದವನ್ನು ಉಪದೇಶ ಮಾಡಲಿಲ್ಲ. ಹಾಗಾದರೆ ಉಪದೇಶ ಮಾಡಿದ್ದೇನೆ ರಾಮಕೃಷ್ಣ ಉಪದೇಶಗಳನ್ನೇ ಹೇಳಿದೆ. ಇದು ರಾಮಕೃಷ್ಣರು ಬಂದ ಅವತಾರದ ಉದ್ದೇಶ. 12 ವರ್ಷ ಈ ಜಗತ್ತು ಕಾಣದ ರೀತಿಯಲ್ಲಿ ತಪಸ್ಸು ಮಾಡಿದರು. ಬೇರೆಯವರಿಗೆ ರಾಮಕೃಷ್ಣರಿಗೆ ಸನ್ಯಾಸ ಕೊಟ್ಟಂತ ಅವರ ಗುರುಗಳು 40 ವರ್ಷ ತಪಸ್ಸು ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದುಕೊಂಡ್ರು. ಆದರೆ ಯಾವಾಗ ರಾಮಕೃಷ್ಣನ ಗುರುಗಳು ಸನ್ಯಾಸ ಮಂತ್ರ ಅಂತ ಬೇರೆ, ಆ ಮಂತ್ರವನ್ನು ರಾಮಕೃಷ್ಣರಿಗೆ ಸನ್ಯಾಸ ಕೊಟ್ಟು ಕಿವಿಯಲ್ಲಿ ಮುಸುರು ನಿಲ್ಲುವ ತಕ್ಷಣವೇ ಸಮಾಧಿ ಸ್ಥಿತಿಗೆ ಏರಿಬಿಟ್ಟು ರಾಮಕೃಷ್ಣ. ಎಷ್ಟು ದಿನ ಕೂತು ಧ್ಯಾನದಲ್ಲಿ ಗುರುಗಳು ನೋಡ್ತಾರೆ, ಇವಾಗ ಆಚೆ ಬರ್ತಾನೆ, ಆವಾಗ ಆಚೆ ಬರ್ತಾನೆ. 3 ಹಗಲು 3 ರಾತ್ರಿ ನೋಡಿದ್ರು ಶಿಷ್ಯ ಎಚ್ಚರಗೊಳ್ಳುವ ಯಾವುದೇ ಲಕ್ಷಣ ಕಾಣ್ತಾ ಇದೆ. 10 ಸಲ ಕಿವಿಯಲ್ಲಿ ಹರಿ ಓಂ ಹರಿ ಓಂ ಹರಿ ಓಂ ಕೂಗಿ ಗುರುಗಳು ಕೂಗಿ ರಾಮಕೃಷ್ಣರನ್ನ ಧ್ಯಾನದಿಂದ ಎಬ್ಬಿಸಬೇಕಾಗಿದೆ. 3 ಹಗಲು 3 ರಾತ್ರಿ ಕಲ್ಲು ಬಂಡೆ ಅಂತ ಕೊಡ್ತಿದ್ದಾರೆ. ಕೂಗಿರಲಿಲ್ಲ ಕಿವಿಯಲ್ಲಿ, ಇನ್ನೆಷ್ಟು ಜನ ಕೊಡ್ತಿದ್ರು. ಆವಾಗ ಗುರುವಾದ ಶಿಷ್ಯನ ಬಾಚಿ ತಂದುಕೊಂಡು ಹೇಳ್ತಾನೆ, 40 ವರ್ಷಗಳ ಕಾಲ ವಿಂಧ್ಯ ಪರ್ವತಗಳ ತಪಸ್ಸು ಮಾಡಿ ನಾನು ಏನು ಪಡ್ಕೊಂಡು ಕ್ಷಣಮಾತ್ರದಲ್ಲಿ ಪಡ್ಕೊಂಡ್ಬಿಟ್ಟಿರೋ ನೀನು, ಕ್ಷಣಮಾತ್ರದಲ್ಲಿ ಸಾಧಿಸಬೇಕಲ್ಲ. ಇದು ರಾಮಕೃಷ್ಣರ ತಪಶಕ್ತಿ. ಹೀಗೆ 12 ವರ್ಷ ತಪಸ್ಸು ಮಾಡಿದ್ರು. ಬೇರೆಯವರಿಗೆ ಗುರುಗಳಿಗೆ 40 ವರ್ಷ ಬೇಕಾಗಿರುವುದನ್ನ ಇವರು 40 ನಿಮಿಷದಲ್ಲಿ ಸಾಧಿಸಿದರು. ಅಂತಹದ್ದು 12 ವರ್ಷ ತಪಸ್ಸು ಮಾಡಿದರು. ಮಾಡಿ ಏನ್ ಮಾಡಿದ್ರು ಆ ತಪಶಕ್ತಿಯನ್ನ ಮಹಾ ಜಿಬ್ಬಡುವಂತೆ ಯಾವುದಕ್ಕೂ ಖರ್ಚು ಮಾಡದೆ ಒಳಗಿಟ್ಕೊಂಡು, ಕ್ಯಾನ್ಸರ್ ಬಂದು ಒದ್ದಾಡಿದರೆ ಅದನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಒಂದು ಸಾಸಿವೆ ಕಾಳಿನಷ್ಟು ಶಕ್ತಿ ಸಾಕಿತ್ತು, ಗುಣಪಡಿಸ್ಕೊಳ್ಳಿಲ್ಲ. ಜಿಬ್ಬಡ ಕೂಡಿಟ್ಕೊಂಡು ಇನ್ನು 2-3 ದಿನಕ್ಕೆ ತೀರ್ಕೊಳ್ತಾರೆ. ಆವಾಗ ಶಕ್ತಿಯನ್ನೆಲ್ಲ ಶಿಷ್ಯ ನರೇಂದ್ರನಿಗೆ ದಾರಿಯಾದರು ಹೇಳ್ತಾರೆ, ನೋಡು ನಾನೆಲ್ಲ ಕೊಟ್ಬಿಟ್ಟಿದ್ದೇನೆ, ಈ ಶಕ್ತಿಯಿಂದ ಮುಂದೆ ಜಗತ್ತಿನ ಹಿತವನ್ನು ಸಾಧಿಸು. ಜಗತ್ತಿನ ಹಿತವನ್ನು ಮಹಾತ್ಮ ಹೇಗೆ ಬರುತ್ತಾರೆ, ಕಷ್ಟಪಟ್ಟು ತಪಸ್ಸು ಮಾಡಿದ್ದು, ಕಷ್ಟಪಟ್ಟು ದುಡ್ಡು ಮಾಡಿದರೆ ದುಡ್ಡು ಬಿಡಿ, ಕಷ್ಟಪಡದೇನೋ ದುಡ್ಡು ಮಾಡ್ತಾರೆ, ಜಗತ್ತಿನ ಹಿತಕ್ಕೆ ಕೊಡ್ತಾರೆ. ಅದನ್ನ ಕಷ್ಟಪಟ್ಟು ಗಳಿಸಿದ್ದೇನಲ್ಲ. ತಪಸ್ಸು ಅಂದ್ರೆ ಸಾಮಾನ್ಯವಾಗುತ್ತ, ಅಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿದ್ದಾನೆ ಮಹಾತ್ಮ. ಕೊನೆಗೆ ಶಿಷ್ಯನಿಗೆ ದಾರಿಯಲ್ಲಿ ಹೇಳ್ತಾನೆ, ಇದರಿಂದ ಜಗತ್ತಿನ ಹಿತವನ್ನು ಸಾಧಿಸು. ಇದನ್ನೇ ಶಾರದಾ ಮಾತೆ ದರ್ಶನದಲ್ಲಿ ಕಂಡಿದೆ. ಇದು ರಾಮಕೃಷ್ಣರು ಬಂದ ಉದ್ದೇಶ. ಅದಕ್ಕಾಗಿ ನನ್ನನ್ನು ಪೂರ್ತಿಯಾಗಿ ಸಮರ್ಪಣೆ ಮಾಡಿಕೊಳ್ಳಬೇಕಾಗಿದೆ. ನಾನು ದೇವಕಾರ್ಯ ಸಮುದ್ರದ ಲಲಿತಾ ಸಹಸ್ರನಾಮದಲ್ಲಿ ಜಗನ್ಮಾತೆಯನ್ನು ಕುರಿತು ಹೇಳ್ತಾರೆ, ದೇವ ಕಾರ್ಯಕ್ಕೆ ನೆರವಾಗುವವಳು, ಪರಮಾತ್ಮನ ಕಾರ್ಯಕ್ಕೆ ನೆರವಾಗುವವಳು, ಯಜಮಾನನ ಕಾರ್ಯಕ್ಕೆ ನೆರವಾಗುವ ಯಜಮಾನಿ. ಯಜಮಾನಿಯ ಸಂಬಂಧ ಹಾಗೇನೆ. ಯಜಮಾನತ್ವ ಮಾಡ್ತಾನೆ. ಯಜಮಾನಿ ಅವನ ಯಜಮಾನತ್ವಕ್ಕೆ ಯಾವುದು ಧಕ್ಕೆ ಬರದಂತೆ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಿಸಿಕೊಡ್ತಾಳೆ. ಅವಳೇ ಯಜಮಾನಿ. ಜಗತ್ತಿನ ಯಜಮಾನ ಯಾರು? ಪರಬ್ರಹ್ಮ. ಯಜಮಾನಿ ಯಾರು? ಮಹಾಮಾಯ. ಆ ಪರಮಾತ್ಮ ಒಂದೊಂದು ಕಾಲದಲ್ಲಿ ಒಂದೊಂದು ರೂಪದಲ್ಲಿ ಬಂದಾಗ ಯಜಮಾನಿ ಯಾರು? ಮಹಾಮಾಯ. ಅವಳು ಅದಕ್ಕೆ ತಕ್ಕಂತೆ ಒಂದು ರೂಪ ಧರಿಸಿಕೊಂಡು ಅವರ ಕಾರ್ಯಕ್ಕೆ ಸಹಾಯವಾಗ್ತಾಳೆ. ಆದ್ದರಿಂದ ದೇವಕಾರ್ಯ ಸಮುದ್ಯತ. ರಾಮಕೃಷ್ಣ ಹೇಗೆ ಎಂಥವರನ್ನೂ ಉತ್ತರನಾಗಿಸಬೇಕು, ಯಾರನ್ನೂ ಉತ್ತರನಾಗಿಸ. ಮುಂದೆ ವಿವೇಕಾನಂದ ಹೇಳ್ತಿದ್ರು, ಒಂದು ದಿನ ಬರುತ್ತದೆ ಕೇವಲ ಒಂದು ಸಲ ರಾಮಕೃಷ್ಣ ನಾಮವನ್ನು ಉಚ್ಚರಿಸಿದ್ರೆ ಮನುಷ್ಯ ಮುಕ್ತನಾಗಿರ್ತಾನೆ. ಮುಂದೆ ಒಂದು ದಿನ ಬರುತ್ತದೆ ಕೇವಲ ಒಂದು ಸಲ ರಾಮಕೃಷ್ಣ ನಾಮವನ್ನು ಉಚ್ಚರಿಸಿಬಿಟ್ರೆ ಮನುಷ್ಯ ಮುಕ್ತನಾಗಿರ್ತಾನೆ. ಒಂದು ಸಲ. ಹೀಗೆ ಮಹಾತ್ಮರ ಜೀವನವನ್ನ ನಾವು ನೋಡ್ತಾ ಹೋದರೆ ಇದೆಲ್ಲ ತಿಳ್ಕೊಂಡು ನಮ್ಮ ಜೀವನಗಳಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳನ್ನು ಮಾಡುವ ಒಂದು ಸಂಕಲ್ಪ ಮಾಡಿಕೊಂಡು
ಏನೂ ಮಾಡಬೇಕಾಗಿಲ್ಲ. ಅಮ್ಮ, ನಾವು ಅವಳನ್ನು ಸಂಬೋಧನೆ ಮಾಡಬೇಕಾದ ಹೇಗೆ ಅಮ್ಮ, ಏನು ಕೇಳಿದ್ರು ಕೊಟ್ಟಾಳು. ಆದರೆ ಕೇಳುವ ನಾವು ಒಂದು ಸ್ವಲ್ಪ ಯಾವ ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂತೆ ಆಗುತ್ತೋ ಅದನ್ನು ಕೇಳುವ ವಿವೇಕ ನಮ್ಮಲ್ಲಿರಬೇಕು. ಸಾಮಾನ್ಯ ಮನುಷ್ಯರಿಗೂ ಜ್ಞಾನಿಗೂ ಈಗ ಡಿಫರೆನ್ಸ್. ಈ ಜಗತ್ತಿನಲ್ಲಿ ಅದ್ಭುತವಾದ ಒಂದು ರಹಸ್ಯ ಇದೆ, ಸೀಕ್ರೆಟ್ ಇದೆ ಈ ಜಗತ್ತಿನಲ್ಲಿ. ಜ್ಞಾನಿಗೆ ಅದು ಗೊತ್ತು, ಅಜ್ಞಾನಿಗೆ ಅದು ಗೊತ್ತಿಲ್ಲ. ಯಾವುದ ಸೀಕ್ರೆಟು? ಯಾವ ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿಯಬಹುದು ಅದೊಂದಿದೆ. ಮುಂಡಕೋಪನಿಷತ್ತಿನಲ್ಲಿ ಶಿಷ್ಯ ಗುರುಗಳಿಗೆ ಪ್ರಶ್ನೆ ಕೇಳ್ತಾನೆ, ಯಾವ ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿಯಬಹುದು ಅದನ್ನು ಹೇಳಿಕೊಂಡಿದ್ದಾರೆ. ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭವತಿ. ಯಾವ ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿಯಬಹುದು ಅದನ್ನು ಹೇಳಿಕೊಂಡಿದ್ದಾರೆ. ಹಾಗೆಯೇ ಇನ್ನೂ ಒಂದಿದೆ, ಬ್ರಹ್ಮವಿದಾಪ್ನೋತಿ ಪರಂ ತೈತ್ತಿರುಪನಿಷತ್ತು ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ. ಇದನ್ನು ಕೇಳಿಸ್ಕೊಳ್ಳಿ. ಸೋಷ್ಣುತೆ ಸರ್ವಾನ್ ಕಾಮಾಂ ಸಹ. ಅವನ ಎಲ್ಲ ಆಸೆಗಳು ನೆರವೇರುತ್ತವೆ. ಯಾವುದನ್ನು ಪಡೆದುಕೊಂಡ್ರೆ ಅವನ ಎಲ್ಲ ಆಸೆಗಳು ನೆರವೇರುತ್ತವೆಯೋ ಅಂತದೊಂದಿದೆ. ಸರ್ವಾನ್ ಕಾಮಾಂ ಸಹ. ಈ ಆಸೆ ಪೂರೈಸಿಕೊಳ್ಳೋದಕ್ಕೆ 10 ವರ್ಷ, ಆ ಆಸೆ ಪೂರೈಸಿಕೊಳ್ಳೋದಕ್ಕೆ 15 ವರ್ಷ, ಇನ್ನೊಂದು ಆಸೆ ಪೂರೈಸಿಕೊಳ್ಳೋದಕ್ಕೆ 10 ವರ್ಷ. ಇಡೀ ಜೀವಮಾನದಲ್ಲಿ ಒಂದು 2-3 ಆಸೆ ಇರ್ತವೆ. ಇದು ದಡ್ಡನ ದಾರಿ, ದಡ್ಡನ ಪ್ರಾಜೆಕ್ಟ್. ಬುದ್ಧಿವಂತನಾದವನು ಯಾವ ಒಂದನ್ನು ಪಡೆದರೆ ಎಲ್ಲ ಆಸೆಗಳು ನೆರವೇರುತ್ತವೆಯೋ ಅದನ್ನು ಮಾಡ್ಕೊಳ್ತಾನೆ. ಯಾವುದ ಒಂದು ಅದೇ ಮುಕ್ತ ಸ್ಥಿತಿ. ಮುಕ್ತನಾದವನು ಅಂತಂದ್ರೆ ಎಲ್ಲ ಆಸೆಗಳನ್ನು ಬಿಟ್ಬಿಡ್ಬೇಕಂತಿಲ್ಲ. ಮುಕ್ತನಾಗದೇ ನಮ್ಗೆ ಬರೋ ಬೇರೆ ಆಸೆಗಳು ಬೇರೆ. ಯಾವ ಆಸೆಗಳು ಜಗತ್ತಿಗೆ ಒಂದು ಆದರ್ಶವನ್ನು ಕೊಡುವ ರೀತಿಯಲ್ಲಿ ಬದುಕೋಣ. ಅಜ್ಞಾನದಿಂದ ಬಳಲ್ತಾ ಇರ್ತಕ್ಕಂಥವರಿಗೆ ಜ್ಞಾನದಿಂದ ಕೂಡಿದ ಮಾರ್ಗವನ್ನು ಹಿಡಿದು ಸುಲಭವಾಗಿ ಗೆಲ್ಲುವುದನ್ನು ಹಾಗೆ ಹೇಳಿಕೊಳ್ಳೋಣ. ಶಾರದಾ ಮಾತೆ ನೋಡಿ, ಶಾಂತಿಗಾಗಿ ಎಷ್ಟು ಮಾತ್ರೆ ತಗೊಳ್ತಾರೆ, ನಿದ್ದೆಗೆ ಎಷ್ಟು ಮಾತ್ರೆ ತಗೊಳ್ತಾರೆ, ಶಾಂತಿಗಾಗಿ ಏನೆಲ್ಲ ಮಾಡ್ತಾರೆ. ತಿನ್ನಬಾರದು ತಿಂತಾರೆ, ಕುಡಿಬಾರದು ಕುಡಿತಾರೆ, ಮಾಡಬಾರದು ಮಾಡ್ತಾರೆ. ಮನಃಶಾಂತಿಗಾಗಿ ತಾಯಿಯನ್ನು ಕೊಟ್ಟು ಯಾರಲ್ಲೂ ತಪ್ಪು ನೋಡಬೇಕು. ಕಷ್ಟ ಆಯ್ತು. ಸುಲಭವಾಗಿ ಗೆಲ್ಲುವುದು ಹೇಗೆ? ಜೀವನದ ಸುಳಿಯಲ್ಲಿ ಸುಲಭವಾಗಿ ಪಾಲನೆಗೆ ಹೊರಬರುವುದು ಹೇಗೆ? ಭರವಸೆ ಅಂದ್ರೆ ಇದು. ಶಾರದಾ ಮಾತೆ ಭರವಸೆಯ ಸೋಪಾನ. ಆದರೆ ನೆನಪಿಕೊಳ್ಳಿ, ಪರಮಾತ್ಮ ಕೃಪೆ ಮಾಡುವುದಕ್ಕೆ ಕಾಯುತ್ತಿದ್ದಾನೆ, ಕಾಲ ಕೊಡುತ್ತಿದ್ದಾನೆ. ನಮಗೆ ಒಂದು ಸ್ವಲ್ಪ ಜವಾಬ್ದಾರಿ ಇದೆ. ಏನ ಜವಾಬ್ದಾರಿ? ಕೃಷ್ಣ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ನಿನ್ನ ಏನೇ ಆಸೆ ಇರಲಿ ಬಂದು ನನ್ನ ಕೇಳು, ನಾನು ಕೊಡ್ತೇನೆ. 4 ರೀತಿ ಜನ ನನ್ನ ಕಡೆ ಬರ್ತಾರೆ. ಕೃಷ್ಣ ಹೇಳ್ತಾನೆ, 4 ರೀತಿ ಜನ ಮಾತ್ರವೇ ನನ್ನ ಹತ್ರ ಬರ್ತಾರೆ. ಯಾರು ಕಷ್ಟಕ್ಕೆ ಸಿಕ್ಕಿಕೊಂಡು ಒದ್ದಾಡಿ ಇನ್ನು ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡು ಕೊನೆಗೆ ನನ್ನ ಹತ್ರ ಬರ್ತಾನೆ. ಸಂಕಟ ಬಂದಾಗ ವೆಂಕಟರಮಣ. ಇನ್ನೊಬ್ಬ ಇದ್ದಾನೆ, ನನಗೆ ಅಷ್ಟು ದುಡ್ಡು ಬೇಕು, ಇಷ್ಟು ಲಾಭ ಬೇಕು, ಇಷ್ಟು ಬಂಗಾರ ಬೇಕು, ಇವರು ಕೂಡ ನನ್ನ ಕಡೆ ಬರ್ತಾನೆ. ಇನ್ನೊಬ್ಬ ನಾವು ಹುಟ್ಟಿ ಬಂದಿದ್ದು ಏನಕ್ಕೆ, ಜೀವನದ ಗುರಿ ಏನು ಅಂತ ತಲೆ ಕೆಡಿಸ್ಕೊಳ್ತಾ ಇರ್ತಾನೆ, ಅವನು ನನ್ನ ಕಡೆ ಬರ್ತಾನೆ. ಇನ್ನೊಬ್ಬ ಇದ್ದಾನೆ, ಮನುಷ್ಯರನ್ನ ಪಡ್ಕೊಂಡ ಮೇಲೆ ನಾವು ಮಾಡಬೇಕಾದ ಒಂದೇ ಕೆಲಸ ಪರಮಾತ್ಮನನ್ನು ಪ್ರೀತಿಸುವುದು, ಪರಮಾತ್ಮನನ್ನು ಪಡೆದುಕೊಳ್ಳುವುದು. ಬೇರೆ ಎಲ್ಲವೂ ಕೂಡ ಅಷ್ಟು ಅರ್ಥಪೂರ್ಣವಾದಲ್ಲ. ಸುಮ್ಮನೆ ಏನೋ ಇದು ಮಾತ್ರವೇ ಅರ್ಥಪೂರ್ಣವಾದ್ದು ಅಂತ ತಿಳ್ಕೊಂಡಿರುವ ಜ್ಞಾನಿ. ಈ 4 ಜನ ಅಂತ ಬರ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಈ 4 ಜನರು ಕೂಡ ಪುಣ್ಯ ಪುರುಷರು, ಸುಕೃತಿನ
ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನಃ ಅರ್ಜುನ. 4 ರೀತಿ ಜನ ಬರ್ತಾರೆ ಅರ್ಜುನ. ಇವರೆಲ್ಲರೂ ಪುಣ್ಯಾತ್ಮರು. ನನಗೆ ದುಡ್ಡು ಕೊಡು, ಕಾಸು ಕೊಡು, ಬಂಗಾರ ಕೊಡು ಕೇಳಿದವನು ಪುಣ್ಯಾತ್ಮನೇ, ಹಾಗೆ ಕೇಳಿದವನು ಕೂಡ ಪುಣ್ಯಾತ್ಮನೇ. ಅವನೇನು ತಪ್ಪಾಡ್ತಾ ಇಲ್ಲ. ಕೃಷ್ಣನ ಮಾತೇನು ಅಂದ್ರೆ ಅವರಿವರ ಮುಂದೆ ಹೋಗಿ ಹಲ್ಗಿಂಜೋದಕ್ಕಿಂತ ಒಂದು ನನ್ನ ಮುಂದೆ ಹಲ್ಗಿಂಜೋದು. ಯಾರ ಮುಂದೆ ಹೋಗಿ ಹಲ್ಗಿಂಜಲು ನಾನು ಅದು ಮಾಡ್ಕೊಡಿ ಇದು ಮಾಡ್ಕೊಡಿ ಅವ್ನು ಮಾಡ್ಕೊಡ್ತಾನೋ ಬಿಡ್ತಾನೆ. ಅವನು ನೋಡಿದ್ರೆ ಎಂತೆಂತಾನೋ ಅವನು ಯಾರು ಒಂದು ದಿನವೂ ಜೀವಮಾನದಲ್ಲಿ ಸರಿಯಾಗಿ ರೀತಿ ತಿಳ್ಕೊಂಡು ಬದುಕಿದವರಲ್ಲ. ಆದ್ರೆ ಅಧಿಕಾರದಲ್ಲಿದ್ದಾನೆ ಹೋಗಿ ಹಲ್ಗಿಂಜಿ. ಮಾರೀಚ ರಾವಣನಿಗೆ ಹೇಳ್ತಾನೆ. ರಾವಣ ಹೋಗಿ ಮಾರೀಚನಿಗೆ ಹೇಳ್ದ, ಚಿನ್ನದ ಜಿಂಕೆಯಂತೆ ಹೋಗಿ ಸೀತೆ ಮುಂದೆ ಸುಳಿ. ಮಾರೀಚ ಹೇಳ್ದ, ರಾಮ ಬಿಟ್ಟರನ್ನ ಈಗಾಗಲೇ ಒಂದು ಸಲ ಒಂದು ಏಟು ತಿಂದು ಹಣ್ಣದಾಗಿ ನೀರಿಗಾಗಿ ನಾನು ಇವಾಗ ಒಂದು ಸತ್ಯ ಹೋಗ್ಬಿಡ್ತೇನೆ, ದಯವಿಟ್ಟು ಹಾಗೆ ಹೇಳಿಬಿಡ ರಾವಣ. ಹೋಗುದಿಲ್ಲ ನಾನು. ರಾವಣ ಕತ್ತಿ ಹೊರಗೆ ಹೇಳ್ದ ಹೋಗುದಿಲ್ಲ ನಾನು ಹೋಗ್ಬಿಡ್ತೇನೆ. ಆವಾಗ ಮಾರೀಚ ಹೇಳ್ತಾನೆ, ಹೋಗಲಿಲ್ಲ ಅಂದ್ರೆ ನೀನು ಮುಂದಾಗ್ತೀನಿ, ಹೋದ್ರೆ ಅವನು ಮುಂದಾಗ್ತಾನೆ. ನಿನ್ನ ಕೈಯಲ್ಲಿ ಸರಿಯೋದಕ್ಕಿಂತ ಹೋಗಿ ಅವನ ಕೈಯಲ್ಲೇ ಸರಿ. ಕೊನೆಗೆ ಚಿನ್ನದ ಜಿಂಕೆಯಾಗಿ ಹೋದ ರಾಮನ ಕೈಯಲ್ಲಿ ಸರಿ. ಹಾಗೆ ಅಲ್ಲಿ ನಿಜೋದಂತೂ ಇದ್ದೇ ಇದೆ. ಯಾರ್ಯಾರ ಮುಂದೆ ಹರಗಿದ್ದದ್ದು ಪರಮಾತ್ಮ ಮುಂದೆ ಹರಗಿದ್ದೋಡು ಕೊಡ್ತೇನೆ ಅಂತಾನೆ ಕೃಷ್ಣ. ನನ್ನ ಮುಂದೆ ಬಾ ಕೇಳು, ಒಂದ್ಸಲ ಕೇಳಿದ ಕೊಡುಗೆ ಹೋದು, ಒಂದು 10 ಸಲ ಪೀಡಿಸು. ರಾಮಕೃಷ್ಣ ಹೇಳ್ತಾರೆ, ಪರಮಾತ್ಮನ ಕಾಡಿ ಬೇಡಿ ಕೇಳು, ಹಕ್ಕಿನಿಂದ ಕೇಳು. ಶಾರದಾ ಮಾತೆ ಹೇಳ್ತಾರೆ, ರಾಮಕೃಷ್ಣರನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಕೇಳು. ಈ ಸಲ ಅವತಾರ ಹೇಗೆ ಬಂದಿದೆ ಅಂದ್ರೆ ರಾಮಕೃಷ್ಣರನ್ನು ಕಣ್ಣೀರು ಹಾಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೀವು ಕೇಳಿದ್ರು ಒಂದು ವೇಳೆ ಅವರೇನಾದ್ರು ಕೊಡಲಿಲ್ಲ ಅಂದ್ರೆ ಅವರಿಗೆ ಪಾಪ ಬರುತ್ತೆ. ಈ ಸಲ ಅವತಾರ ಹಾಗೆ ಬಂದಿದ್ದಾನೆ. ನೀನು ಕೇಳಿದ್ರಿಂದ ರಾಮಕೃಷ್ಣ ಕೊಡಲಿಲ್ಲ ಅಂದ್ರೆ ಅವರಿಗೆ ಪಾಪ ಬರುತ್ತೆ. ಇಷ್ಟು ಭರವಸೆ ಶಾರದಾ ಮಾತೆ ತಾವಷ್ಟೇ ಕೊಡುವುದಲ್ಲ, ರಾಮಕೃಷ್ಣರಿಗೆ ಕೊಡಿಸೋದು ಹೇಗೆ ಹೇಳ್ತಾರೆ. ಇಷ್ಟೆಲ್ಲ ಭರವಸೆ ಇದ್ದಾಗ ನಿಮ್ಮ ಮುಂದೆ ಒಂದು ಮಾತು ಹೇಳ್ತೀನಿ, ಮೋಸದಿಂದ ಬದುಕಬೇಕಾದ ಅವಶ್ಯಕತೆ ಏನಿದೆ? ಕಪಟದಿಂದ ವಂಚನೆ ಮಾಡಿ ಸುಳ್ಳು ಹೇಳಿ ಮೋಸದಿಂದ ಬದುಕಬೇಕಾದ ಅವಶ್ಯಕತೆ ಏನಿದೆ? ಸ್ಪಷ್ಟವಾಗಿ ಶಾರದಾ ಮಾತು ಹೇಳಿ, ನಿನ್ನ ಮಾತು ಕೇಳಿ ನಾನು ಅನ್ಯಾಯದ ದಾರಿಯನ್ನು ಬಿಟ್ಟೆ, ನ್ಯಾಯವಾಗಿಯೇ ಬದುಕ್ತಾ ಇದ್ದೇನೆ. ನನಗೆ ಮುಂದೆ ಕಷ್ಟಗಳು ಬರಬಾರದು. ನಿನ್ನ ಮಾತು ಕೇಳಿಯೇ ನಾನು ನ್ಯಾಯವಾಗಿ ಬದುಕ್ತಾ ಇದ್ದೇನೆ. ನನಗೆ ನೀನು ನನ್ನ ಬೇಕಿದ್ದನ್ನು ಕೊಡಬೇಕು. ಸ್ಪಷ್ಟವಾಗಿ ಕೇಳಬಹುದು, ಕೇಳಬೇಕು, ಕೇಳಬಹುದು, ತಪ್ಪೇನೂ ಇಲ್ಲ. ಮಕ್ಕಳನ್ನು ಪಡ್ಕೊಂಡ್ರು. ಗದಗಿನ ರಾಮಕೃಷ್ಣಾಶ್ರಮಕ್ಕೆ ಜನವರಿ 1ನೇ ತಾರೀಕು ನಾನು ಹೇಳಿದೆ, ಇವತ್ತು ರಾಮಕೃಷ್ಣರು ಕೇಳಿದವರಿಗೆ ಕೇಳಿದ್ದನ್ನು ಕೊಡ್ತಾರೆ. ಕಲ್ಪವೃಕ್ಷ ಇವತ್ತು ಕಲ್ಪತರುಡೆ. ಮುಂದಿನ ವರ್ಷ ಜನವರಿ 1ನೇ ತಾರೀಕಿಗೆ ಒಬ್ಬಳು ತಾಯಿ ಬಂದು ನನ್ನ ಪಾದದ ಮೇಲೆ ಒಂದು ಮಗು ಬಂದಿದ್ದ. ಸ್ವಾಮೀಜಿ, ಮಗುಗೆ ಆಶೀರ್ವಾದ ಬೇಕು. ಕಳೆದ 10 ವರ್ಷಗಳಿಂದ ನನ್ನ ಮಕ್ಕಳಾಗಲಿಲ್ಲ. ಹೋದ ವರ್ಷ ಹೇಳಿದ್ದನ್ನು ಕೇಳಿ ಜನವರಿ 1ನೇ ತಾರೀಕು ನನಗೆ ಮಗು ಕೊಡು ಹತ್ತುಕೊಂಡು ಕೇಳಿದೆ. ಮಗು ಬಂತು. ಎಲ್ಲರಿಗೂ ಜ್ಞಾನ ಕೊಡು, ಭಕ್ತಿ ಕೊಡು ಕೇಳೋದು ಆಗಲ್ಲ. ಅಷ್ಟು ಸಾಮರ್ಥ್ಯ ಇರಲ್ಲ. ಪರಮಾತ್ಮಗೆ ಗೊತ್ತು ಯಾರಿಗೆ ಎಷ್ಟು ಸಾಮರ್ಥ್ಯ ಇದೆ, ಯಾರಿಗೆ ಕೊಡಬೇಕು ಗೊತ್ತು ಅವನಿಗೆ. ಹೀಗಾಗಿ ಪ್ರೀತಿಯ ಬಂಧುಗಳೇ, ನಾನು ವಾಕ್ಯ ಹೇಳ್ತಾ ಇದ್ದೇನೆ. ಶಾರದಾ ಮಾತೆ ಬರುವವರಿಗೆ, ಶ್ರೀರಾಮಕೃಷ್ಣ ಬರುವವರಿಗೆ ಮನುಷ್ಯ ಕಷ್ಟಪಟ್ಟರೆ ಅದಕ್ಕೊಂದು ಅರ್ಥ ಇದೆ. ಅವರು ಬಂದ್ಮೇಲೂ ನಮಗೆ ಕಷ್ಟ ಹೋಗಿಲ್ಲ ಅಂದ್ರೆ ಏನು ನನ್ನ ಹಣೆಬರ? ಯಾವುದೇ ನಮ್ಮನ್ನು ಕಾಪಾಡ್ತಾನೆ. ಯಾಕೆ 100 ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ ಕಷ್ಟಗಳಿಂದ ಪಾಲಾಗುವುದು. ಧೀರತೆ ಇದೆಯಾ, ಧೈರ್ಯ ಇದೆಯಾ, ಭಕ್ತಿ, ಜ್ಞಾನ, ಪರಮಾತ್ಮ ಏನು ಬೇಡ. ಬೇರೆ ಭಕ್ತಿ ನಿಮ್ಮ ಸಮಸ್ಯೆಗಳೆಲ್ಲ ಸ್ವಲ್ಪ ಸುಮ್ಮನೆ. ಯಾವಾಗ ಕೇವಲ ನೀನು ಮಾತ್ರ ಬೇಕು, ಬೇರೆ ಏನು ಬೇಡ ಅಂತ ನೀವು ಅಂತೀರೋ ದೇವಾನು ದೇವತೆಗಳು ನಿಮ್ಮ ಪಾದ ತಂದಿದ್ದಾರೆ. ಆ ಮಟ್ಟಕ್ಕೆ
ಇಲ್ಲ ಕೊನೆಗೆ ಯಾವ್ಯಾವುದೋ ಕಾರಣಗಳಿಂದ ಆ ಮಟ್ಟಕ್ಕೆ ಕೇಳೋದು ನಮ್ಮ ಕೈಲಾಗಲಿಲ್ಲ, ಆ ಮಟ್ಟಕ್ಕೆ ಕೇಳೋದು ನಮ್ಮ ಕೈಲಾಗ್ತಿಲ್ಲ. ಈಗ ನೀನು ಈ ಮಟ್ಟದಲ್ಲಿ ಇಟ್ಟಿದ್ದೀಯಾ, ಈ ಮಟ್ಟದಲ್ಲೇ ನನಗೇನು ಬೇಕು ಅದನ್ನು ನೀವೇ ಕೊಡ್ಬೇಕು ಅಂತಾದ್ರೂ ಪ್ರಾರ್ಥನೆ ಮಾಡಬೇಕು. ಒಟ್ಟಿನಲ್ಲಿ ಬೇಕಾದೇನು ಅಂದ್ರೆ ಭರವಸೆಯ ಮೂರ್ತಿಯನ್ನಾಗಿ ಭಾವಿಸಿ ಕೇಳಬೇಕು, 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 ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಭಗವಂತನ ನಿಮ್ಮವರನ್ನು ಅನ್ನಿಸ್ಕೊಳ್ಬೇಕು. ಹೀಗೆ ಶಾರದಾ ಮಾತೆ 8 ರೀತಿಯಲ್ಲಿ ನಮ್ಮ ಕಷ್ಟಕ್ಕೆ ಅವರು ಸ್ಪಂದಿಸಿದ್ದಾರೆ. ಹೇಳ್ತಾ ಹೋದ್ರೆ ಬಹಳ ಇದೆ, ಆದರೆ ಮಾತಾಜಿ ಅವರು ನೋಡ್ತಾ ಇದ್ದಾರೆ, ಟೈಮ್ ಆಗಿದೆ ಅಂತ ಹೇಳಿ. ಆದ್ದರಿಂದ ಇಷ್ಟೇ ಹೇಳ್ತೇನೆ, ಇಂಥ ದಿನಗಳಲ್ಲಿ ಏನು ಶಬ್ದ ಮೈಕವಸರ ಇಂಥ ದಿನಗಳಲ್ಲಿ ಕೇವಲ ಒಂದಷ್ಟು ಪ್ರೇರಣೆ ಕೊಡ್ಬೋದು, ಪ್ರಚೋದನೆ ಕೊಡ್ಬೋದು, ಅದಕ್ಕಿಂತ ಹೆಚ್ಚಿನ ಕೊಡೋಕ್ಕಾಗಲ್ಲ. ಪ್ರತಿ ಸ್ತ್ರೀಯಲ್ಲಿಯೂ ಕೂಡ ಶಾರದಾ ಮಾತೆ ಇದ್ದಾಳೆ ಅನ್ನುವುದನ್ನ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಅದನ್ನು ನಾವು ನೋಡ್ತಾ, ರಾಮಕೃಷ್ಣ ಅವತಾರದಲ್ಲಿ ಇದು ಇನ್ನೊಂದು ದೊಡ್ಡ ವೇಷೆಯನ್ನು ನೋಡಿ ರಾಮಕೃಷ್ಣರು, ಓ ಅಮ್ಮ ಇವತ್ತು ನೀನು ಈ ವೇಷದಲ್ಲಿದೆಯಾ ಅಂತ ಹೇಳಿ ವೇಷೆಯನ್ನು ನೋಡಿ ರಾಮಕೃಷ್ಣ, ಓ ಅಮ್ಮ ಇವತ್ತು ನೀನು ಈ ವೇಷದಲ್ಲಿದೆಯಾ. ಜಗನ್ಮಾತೆಗೆ ಕೇಳ್ತಾರೆ, ಅಮ್ಮ ಇವತ್ತು ನೀನು ಈ ವೇಷದಲ್ಲಿದೆಯಾ. ತಪ್ಪಿತಸ್ಥರು ಯಾರು ಜಗನ್ಮಾತೆ? ಹಾಗಾದ್ರೆ ಯಾವ ಸ್ತ್ರೀ ಜಗನ್ಮಾತೆ ಅಲ್ಲ. ಇದೆಲ್ಲ ಇದೆ, ಹೇಳೋದಕ್ಕೂ ಇದೆ, ಕೇಳಿಸ್ಕೊಳ್ಳೋದಕ್ಕೂ ಇದೆ. ಮುಂದೆ ಸಂದರ್ಭಗಳು ಬಂದಾಗ ನೋಡೋಣ. ಸ್ತ್ರೀಯಾದವಳು ಕೂಡ ತನ್ನ ಸ್ಥಾನಮಾನ ಏನು ಅಂತ ತಿಳ್ಕೊಳ್ಳೋಕೆ ಸ್ತ್ರೀ ಗಂಭೀರವಾಗಿ ತಗೊಂಡ್ರೆ ತನ್ನ ಜೀವನವನ್ನು ಯಾವ ಮಟ್ಟಕ್ಕೆ ಏರಿಸಿಕೊಳ್ಳಬಲ್ಲಳು ಅನ್ನೋದಕ್ಕೂ ಕೂಡ ರಾಮಕೃಷ್ಣ ಶಾರದಾ ಮಾತೆಯ ಆ ದಿನ ಪ್ರಸಂಗಗಳಲ್ಲಿ ಎಷ್ಟೆಷ್ಟು ವಿಷಯ ಹೇಳೋದಕ್ಕೆ ಮುಂದೆ ಸಂದರ್ಭದಲ್ಲಿ ಹೇಳ್ತೇನೆ. ಶಾರದಾ ಮಾತೆ ಮಹಾಮಾತೆಯ ಶುಭಾಶೀರ್ವಾದ ನಮ್ಮನ್ನು ಎಲ್ಲರಿಗೂ ನನ್ನ ಮಾತುಗಳನ್ನು ಹೋಮ್ ಗಾರ್ಡ್ಸ್ ಮತ್ತು ಮಹಿಳಾ ಪೊಲೀಸ್ ಸಿಬ್ಬಂದಿಯವರನ್ನ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಅವರೆಲ್ಲರೂ ನಮ್ಮ ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಎಲ್ಲರೂ